ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರು ಇನ್ನಂತೆ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸೊ ಕಾರ್ಯಕ್ರಮನ ಸ್ವಲ್ಪ ತಡವಾಗಿ ಆರಂಭ ಮಾಡ್ತಿದ್ದೆ, ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಎಲ್ಲ ಕಡೆ ಮತ್ತೆ ಈ ಬಾರಿ ಆಷಾಢದ ಮಳೆ ಮುಗಿದ್ರು ಕೂಡ ಶ್ರಾವಣದ ಮಳೆ ಬೆಳ್ಳಂಬೆಳಗ್ಗೆ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಕಳೆದ 2 ದಿನಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಬಿಡುವು ನೀಡಿದಂತಹ ಮಳೆರಾಯ ಮತ್ತೆ ಇವತ್ತು ಬೆಳ್ಳಂಬೆಳಗ್ಗೆನೆ ತನ್ನ ವರಸೆಯನ್ನು ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ದಾವಣಗೆರೆ ಜಿಲ್ಲೆ ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲೂ ಕೂಡ ಅತಿ ಹೆಚ್ಚಾಗಿ ಮಳೆ ಬರ್ತಾ ಇರೋದ್ರಿಂದ ವಾಹನ ಸವಾರರಿಗಂತೂ ತುಂಬ ಕಿರಿಕಿರಿ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಳಗ್ಗೆ ಆಫೀಸ್ಗೆ ಹೋಗಬೇಕಾಗಿರ್ತಕ್ಕಂಥವ್ರು, ಶಾಲೆಗೆ ಮಕ್ಕಳನ್ನ ಕಳಿಸ್ಬೇಕಾಗಿರ್ತಕ್ಕಂಥ ಪೇರೆಂಟ್ಸ್ಗಂತೂ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಈ ತೊಂದರೆ ನಾವೆಲ್ಲರೂ ಕೂಡ ಫೇಸ್ ಮಾಡಲೇಬೇಕು. ಏಕೆ ಅಂದರೆ ಇದು ಮಳೆಗಾಲ. ಸೊ ಮಳೆಗಾಲ ಬಂದಾಗ ನಾವೆಲ್ಲರೂ ಕೂಡ ನಮ್ಮದೇ ಆದ ರೀತಿಯಲ್ಲಿ ಸಿದ್ಧತೆ ಮಾಡ್ಕೊಳ್ಳಿಲ್ಲ ಅಂದರೆ ಈ ಪ್ರಾಬ್ಲಮ್ಸನ್ನು ನಾವೆಲ್ಲರೂ ಫೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಒಂದು ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಅದಾದ ನಂತರ ಮತ್ತೆ ಮಾತಾಡ್ತೀನಿ. ನಮಸ್ತೆ ದಾವಣಗೆರೆ. ನಮಸ್ತೆ ನಮಸ್ತೆ ಅಮ್ಮ. ಟಿವಿ ವ್ಯಾಲ್ಯೂಮ್ ಪೂರ್ತಿ ಮ್ಯೂಟ್ ಮಾಡಿ ಅಮ್ಮ. ನಮಸ್ತೆ ಸರ್, ನಮ್ಮ ಮಗಂದು ಇವತ್ತು ಹುಟ್ಟಿದ ಹಬ್ಬ ಇತ್ತು. ಹಾಮ್ಮ. ಪುನೀತ್ ಅಂತ. ಓಕೆ, ಅವನಿಗೆ ವಿಶ್ ಮಾಡ್ಬೇಕಾಯ್ತು ಸರ್. ಖಂಡಿತಮ್ಮ, ನೀವು ಮೊದಲು ವಿಶ್ ಮಾಡಿಬಿಡಿ ನಿಮ್ಮ ಮಗನಿಗೆ. ಹ್ಯಾಪಿ ಬರ್ತ್ಡೇ ಪುನೀತ್ ಅಂತ ಸರ್. ಎಸ್ ಮಾ, ನಿಮ್ಮ ಮಗ ಪುನೀತ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 100 ಕಾಲ ನಿಮ್ಮ ಮಗ ನಗ್ನಗ್ತಾ ಸಂತೋಷವಾಗಿರ್ಲಿ, ಯಶಸ್ಸನ್ನು ಸಾಧಿಸಲಿ ಅಂತ ಕೇಳ್ತೀನಿ. ಏನು ಓದ್ತಾ ಇದ್ದಾರೆ ಪುನೀತ್ ಅವರು? ಸೆಕೆಂಡ್ PUC ಸರ್. ಸೆಕೆಂಡ್ PUC. ಹ್ಞೂ ಸರ್. ಸೊ ಓಕೆ, ತುಂಬಾ ಚೆನ್ನಾಗಿ ಓದ್ಲಿ, ಒಳ್ಳೆ ರಿಸಲ್ಟ್ ಬರಲಿ, ಮತ್ತೆ ಒಂದು ಅವರ ಕನಸು ಏನಿದೆ ಅದು ಫುಲ್ಫಿಲ್ ಆಗ್ಲಿಮ್ಮ. ಹ್ಞೂ ಸರ್. ಎಸ್, ಇದಾರಮ್ಮ ಪುನೀತ್ ಅವರು? ಸರ್ ನಮ್ ಕವನ ಮಾತಾಡ್ತಾರೆ ನೋಡಿ. ಹಾ, ಪುನೀತ್ ವಿಶ್ ಮಾಡ್ತಾರೆ ಟಿವಿ ಸರ್. ಹಾಮ್ಮ ಹೇಳಿ. ಅವ್ರು ಮಾಡ್ತಾರ, ಆ ಕಡೆ ಹೋದ್ರು. ಎಸ್ ಎಸ್, ತೊಂದರೆ ಇಲ್ಲಮ್ಮ. ಪುನೀತ್ ಅವ್ರು ಇದ್ದಾರಾ? ಇಲ್ಲ ಸರ್, ಇಲ್ಲ, ಈಗ ಇಷ್ಟು ತನಕ ಇದ್ರು, ಈಗ ಹೊರಗಡೆ ಹೋಗಿರ್ತಾರೆ ಸರ್. ಓಕೆ ಓಕೆ ಓಕೆ. ಸೊ ಏನ್ ಸ್ಪೆಷಲ್ ಮಾಡ್ತಿದ್ದೀರಿ ಮಗನ ಹುಟ್ಟಿದ ಬಗ್ಗೆ ಇವತ್ತು? ಜಾಮೂನ್ ಸರ್. ಓಕೆ, ಸೊ ಈಗ ನಾವು ಅಲ್ಲಿಗೆ ಬರ್ಬೇಕಾಗಿದೆ ಜಾಮೂನ್ ತಿನ್ಬೇಕು ಅಂದ್ರೆ. ಹ್ಞೂ ಸರ್, ಬರ್ಬೋದು ಸರ್. ಓಕೆ ಓಕೆ. ಸೊ ಒಳ್ಳೇದಾಗ್ಲಿಮ್ಮ, ಮಗನ ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ. ನಮ್ಮ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ, ಸಾಧ್ಯವಾದರೆ ಬಡ ಮಕ್ಕಳಿಗೆ ಒಂದು ಪುಸ್ತಕನ ಒಂದು ಪೆನ್ನ ಕೊಡಿಸಿ ನಿಮ್ಮ ಮಗನ ಕೈಯಿಂದ. ಸೊ ಅವ್ನ ವಿದ್ಯಾಭ್ಯಾಸನೂ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ಒಂದು ಬಡ ಮಕ್ಕಳಿಗೆ ಹೆಲ್ಪ್ ಕೂಡ ಆಗುತ್ತೆ. ಸೊ ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲಿಗೆ 1-2 ಪುಸ್ತಕ ಕೊಡಿಸ್ಬಿಡಿ. ಆಯ್ತು ಸರ್. ಒಂದು ಕೊಟ್ಟರು ತೊಂದರೆ ಇಲ್ಲ, ಸೊ ಒಂದು ಪುಸ್ತಕನಾದ್ರೂ ಕೊಡಿಸಿ. ಯಾಕೆಂದ್ರೆ ನಿಮ್ಮ ಮಗನ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಪುಸ್ತಕಗಳನ್ನೆಲ್ಲ ದಾನ ಮಾಡ್ತಾರಲ್ವಾ, ಸೊ ಅವರಿಗೆ ಆಗ ಸರಸ್ವತಿ ತುಂಬಾ ಬೇಗ ಒಲಿತಾಳಂತೆ. 15 ರೂಪಾಯಿದು ಒಂದು ಪುಸ್ತಕ, ಒಂದು ಪೆನ್ನನ್ನ ಕೊಡೋದನ್ನ ಮರಿಬೇಡಿ. ಸಾಧ್ಯವಾದ್ರೆ ಆ ಫೋಟೋನ ಕೂಡ ನಮ್ಗೆ ಶೇರ್ ಮಾಡಿ, ನಾಳೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಆ ಫೋಟೋನ ತೋರಿಸೋ ಪ್ರಯತ್ನ ಕೂಡ ಮಾಡ್ತೀವಿ. ಒಳ್ಳೇದಾಗ್ಲಿಮ್ಮ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿಮ್ಮ. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತು ಯಾರೆಲ್ಲ ಹುಟ್ಟಿದಬ್ಬ ಆಚರಿಸ್ಕೊಳ್ತಿದ್ದಾರೆ ಅವರಿಗೆ ಹುಟ್ಟಿದಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಆನಿವರ್ಸರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ 100 ಕಾಲ ನೀವು ಹೀಗೆ ಜೊತೆಯಾಗಿ ಶುಭವಾಗಿ ಬಾಳಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಶ್ರಾವಣ ಮಾಸ ಅಂದ್ರೆ ಹಬ್ಬಗಳ ಒಂದು ಸಂಭ್ರಮ, ಅದರಲ್ಲೂ ಕೂಡ ಹೊಸ ಕೆಲಸಗಳಿಗೆ ನಾಂದಿ ಹಾಡ್ತಕ್ಕಂಥವ್ರಿಗೆಲ್ಲರೂ ಕೂಡ ಶ್ರಾವಣ ಮಾಸ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಮಾಸ. ಆ ಹೊಸ ಪ್ರಾರಂಭ ಮಾಡ್ತಿರೋದಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ ಸರ್, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಸೊ ಎಲ್ಲ ವೀಕ್ಷಕರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಕರೆ ಮಾಡುವಾಗ ಒಂದು ಟಿವಿ ವ್ಯಾಲ್ಯೂಮನ್ನ ಮ್ಯೂಟ್ ಮಾಡಿ ಅಥವಾ ಟಿವಿಯಿಂದ ಹೊರಗಡೆ ಬಂದು ಮಾತಾಡಿ. ಯಾಕೆಂದರೆ ಟಿವಿಲಿ ಇದು ಲೈವ್ ಕಾರ್ಯಕ್ರಮ ಆಗಿದ್ರು ಕೂಡ ಒಂದು 2-3 ಸೆಕೆಂಡ್ ಲೇಟಾಗಿ ನಿಮಗೆ ಅಲ್ಲಿ ಕಾಣಿಸ್ಕೊಳೋದ್ರಿಂದ ಏನಾಗುತ್ತೆ, ನೀವು ಟಿವಿ ನೋಡ್ತಾ ಮಾತಾಡ್ತಿದ್ರೆ ನನ್ನ ಶಬ್ದಗಳು ನಿಮ್ಗೆ ಲೇಟಾಗಿ ಕೇಳುತ್ತೆ, ನೀವು ರಿಪ್ಲೈ ಮಾಡೋದು ಕೂಡ ಲೇಟ್ ಆಗುತ್ತೆ. ಸಾಕಷ್ಟು ಜನ ಕರೆ ಮಾಡ್ತಾ ಇರ್ತಾರೆ, ಸೊ ಅವರಿಗೆ ಕಿರಿಕಿರಿ ಆಗುತ್ತೆ, ತೊಂದರೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಟಿವಿ ವ್ಯಾಲ್ಯೂಮನ್ನ ಮ್ಯೂಟ್ ಮಾಡಿಬಿಟ್ಟು ಮತ್ತು ಟಿವಿಯಿಂದ ದೂರ ಬಂದು ಮಾತಾಡಿ. ಹಾಗಿದ್ರೂ ಕಾರ್ಯಕ್ರಮ ಮತ್ತೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ರಿಪೀಟ್ ಪ್ರಸಾರ ಆಗೋದ್ರಿಂದ ನೀವು ಆ ಕಾರ್ಯಕ್ರಮದಲ್ಲಿ ನೀವೇನು ಮಾತಾಡಿದ್ದೀರಿ, ನಾನು ನಿಮ್ಮ ಜೊತೆ ಏನು ಮಾತಾಡಿದ್ದೀನಿ ಅದನ್ನು ಕೂತ್ಕೊಂಡು ನೋಡ್ಬೋದು. ಅದ್ರ ಜೊತೆಗೆ ನಾವು ಯೂಟ್ಯೂಬಲ್ಲೂ ಕೂಡ ಈ ಒಂದು ಪ್ರೋಗ್ರಾಮನ್ನು ನಮಸ್ತೆ ದಾವಣಗೆರೆ ಅಂತಕ್ಕಂಥ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಸೊ ಅಲ್ಲೂ ಕೂಡ ನೀವು ಕಾರ್ಯಕ್ರಮವನ್ನು ನೋಡ್ಬೋದು. ಮತ್ತು ಅಲ್ಲಿ ನಮಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಒಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ಬಹುಶಃ ಚಿಕ್ಕ ಮಕ್ಕಳ ಕೈಯಲ್ಲಿ ಫೋನ್ ಸಿಕ್ಬಿಟ್ರೆ ಇದೊಂದು ಸಮಸ್ಯೆ. ಸೊ ಪದೇ ಫೋನ್ ಮಾಡ್ತಾ ಇರ್ತಾರೆ, ಕಟ್ ಮಾಡ್ತಾ ಇರ್ತಾರೆ. ಸೊ ನೋ ಇಶ್ಯೂಸ್, ಎಲ್ಲರೂ ಕೂಡ ಮಕ್ಕಳಲ್ಲಿ ಅದೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ತೊಂದರೆ ಇಲ್ಲ, ಅದನ್ನು ನಾವು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸ್ತೀವಿ. ಸೊ ನಾನು ಎಲ್ಲಿ ಹೇಳ್ತಾ ಇದ್ದೆ, ಎಲ್ಲ ಕಡೆ ಮಳೆಯ ವಾತಾವರಣ ತುಂಬ ಸುವೀಕ್ಷವಾಗಿ ನಡೀತಾ ಇದೆ. ಅದರಲ್ಲೂ ಕೂಡ 2024ರಲ್ಲಿ ಮಳೆ ಅಂತಕ್ಕಂಥದ್ದು ಯಾರಿಗೂ ಕೊರತೆಯನ್ನು ಉಂಟು ಮಾಡಿಲ್ಲ ಅಂತ ನಾವು ಹೇಳ್ತಾ ಇದ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿ 6 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಕಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಸೊ ಇನ್ನು ಮುಂಬರ್ತಕ್ಕಂಥ 2 ತಿಂಗಳು
ಈ ಒಂದು ಮಳೆಗಾಲ ಇರೋದ್ರಿಂದ ಅಲ್ಲಿ ಆ ಭಗವಂತ ಕೃಪೆ ತೋರಿ ನಮ್ಮ ಚಿತ್ರದುರ್ಗ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಅಲ್ಲೂ ಒಂದಷ್ಟು ಮಳೆಗಳನ್ನು ಸುರಿಸಿ ಅಲ್ಲಿರ್ತಕ್ಕಂಥ ಜನರ ಒಂದು ದಣವನ್ನು ಕೂಡ ಆ ಭಗವಂತ ನಿವಾರಿಸಲಿ ಅಂಥೇಳಿ ನಾವೆಲ್ಲರೂ ಕೂಡ ಪ್ರೇ ಮಾಡೋಣ. ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ಅರ್ತು ನಡ್ಕೋಬೇಕಾಗತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ವಾಯು ಮಾಲಿನ್ಯ ಕುಸಿತಾ ಇದೆ. ದಾವಣಗೆರೆ ಕೂಡ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಹಸಿರು ವಾತಾವರಣದಿಂದ ಕೂಡಿದ್ರು ಕೂಡ ಎಲ್ಲೋ ಒಂದು ಕಡೆ ನಮ್ಮ ರ್ಯಾಂಕಿಂಗ್ ಕುಸಿತಾ ಇದೆ. ಅಫ್ಕೋರ್ಸ್ ದಾವಣಗೆರೆ ಭಾರತದಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಅತ್ಯುತ್ತಮ ನಗರಗಳ ಪಟ್ಟಿಯಲ್ಲಿ 9ನೇ ಸ್ಥಾನವನ್ನು ಪಡೆದಿದೆ. ಅದು ನಿಜಕ್ಕೂ ನಮ್ಗೆ ಹೆಮ್ಮೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನಾವು ಕೂಡ ಒಂದು ವಾಯು ಮಾಲಿನ್ಯದ ರ್ಯಾಂಕಿಂಗ್ನಲ್ಲಿ ಕುಸಿತ ಕಂಡಿದ್ದೀವಿ ಅಂತಕ್ಕಂಥದ್ದು ನಿಜಕ್ಕೂ ಬೇಸರ. ಸೊ ವಾಯು ಮಾಲಿನ್ಯ ಅಂದರೆ ಏನು, ಇವೆಲ್ಲ ತುಂಬ ದೊಡ್ಡ ದೊಡ್ಡ ವರ್ಡ್ಗಳು ಅನ್ಸುತ್ತೆ ಕೇಳೋದಕ್ಕೆ. ವಾಯು ಮಾಲಿನ್ಯ ಅಂದರೆ ಏನು, ವಾಯು ಮಾಲಿನ್ಯ ಹೇಗೆ ಕುಸಿತ ಆಗುತ್ತೆ ಅಂತ ನೋಡೋದಾದ್ರೆ, ಇವತ್ತು ನೀವು ನೋಡ್ಬೋದು ಒಂದು ಮನೆಗೆ ಕನಿಷ್ಠ ಪಕ್ಷ 3ರಿಂದ 4 ಗಾಡಿಗಳು. ಎಷ್ಟು ಜನ ಇರ್ತಾರೆ ಸದಸ್ಯರು, ಅದು ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ. ಇನ್ನು ಮುಂದಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೆ ಒಂದೊಂದು ಗಾಡಿ ಬಂದುಬಿಟ್ರು ಆಶ್ಚರ್ಯ ಇಲ್ಲ. ಸೊ ಈಗ ಒಂದು ಕನಿಷ್ಠ ಪಕ್ಷ ಒಂದು ಮನೇಲಿ 5-6 ಜನ ಇದ್ದಾರೆ ಅಂದರೆ, ಒಂದು ಗಂಡು ಮಕ್ಕಳು 3 ಜನ, ಒಂದು ಹೆಣ್ಮಕ್ಳು 2 ಇದ್ದಾರೆ ಅಂದರೆ 5 ಜನಕ್ಕೆ 5 ಗಾಡಿ ಇರುತ್ತೆ ಆ ಮಗುಗೊಂದು ಬಿಟ್ಬಿಟ್ಟು. ಸೊ ಇದು ದಯವಿಟ್ಟು ಅವಾಯ್ಡ್ ಆಗಬೇಕು. ನಿಮಗೆಲ್ಲ ಗೊತ್ತಿದೆ ಡೆಲ್ಲಿಲಿ ಅದು ಯಾವ ಮಟ್ಟಿಗೆ ವಾಯು ಮಾಲಿನ್ಯ ಕುಸಿತ ಆಗುತ್ತೆ ಅಂದರೆ, ಅಕ್ಕಪಕ್ಕ ಬರ್ತಕ್ಕಂಥ ಗಾಡಿಗಳೇ ಕಾಣಿಸಲ್ಲ. ಒಂದೊಮ್ಮೆ ಅಂತೂ ಹೈವೇಯಲ್ಲಿ ನೂರಾರು ವಾಹನಗಳು ಒಟ್ಟೊಟ್ಟಿಗೆ ಆಕ್ಸಿಡೆಂಟ್ಗಳಾಗ್ಬಿಡುತ್ತೆ. ಸೊ ಮೊನ್ನೆ ರೀಸೆಂಟಾಗಿ ಬೆಂಗಳೂರಲ್ಲಿ ಕೂಡ ಆ ರೀತಿ ಆಗಿರೋದನ್ನ ನಾವು ಗಮನಿಸಿದ್ವಿ. ಸೊ ಈ ರೀತಿಯ ಪ್ರಮಾದಗಳು, ಆ ರೀತಿಯ ಆಪತ್ತಿಗೆ ನಾವು ಹೋಗಬಾರ್ದು ಅಂದರೆ ನೀವೆಲ್ಲ ಒಂದಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ತುಂಬ ಅವಶ್ಯಕ. ನಾವೇನು ಮಾಡ್ಬೋದು ಅಂತ ನನಗೆ ಕೇಳಿದ್ರೆ, ಸೊ ಒಂದು ವಾಹನವನ್ನು ಒಂದು ಕುಟುಂಬದಲ್ಲಿ 2 ಅಥವಾ 3 ಜನ ಶೇರ್ ಮಾಡಿಕೊಂಡು ಓಡಾಡ್ತಕ್ಕಂಥದ್ದು ತುಂಬ ಸೂಕ್ತ. ನೋಡಿ, ಈಗ ಗಂಡ ಆಫೀಸ್ಗೆ ಹೋಗ್ತಾ ಇರ್ತಾನೆ, ಹೋಗ್ತಾ ಹೆಂಡತಿ ಡ್ರಾಪ್ ಮಾಡಿಬಿಟ್ರೆ ಹೋದ್ರೆ ಆಯಿತು. ಸೊ ಗಂಡನೇ ಒಂದು ವೆಹಿಕಲ್ ತೊಗೊಂಡು ಹೋಗೋದು, ಹೆಂಡತಿನೇ ಒಂದು ವೆಹಿಕಲ್ ತೊಗೊಂಡು ಹೋಗೋದು, ಇವು ಒಂದಷ್ಟು ವಾಯು ಮಾಲಿನ್ಯವನ್ನು ಕಂಟ್ರೋಲ್ ಮಾಡ್ಬೋದು. ಯಾರೆಲ್ಲ 4-5 ಜನ ಹೋಗೋರು ಇರುತ್ತೆ, ಅವ್ರು 4-5 ಜನ ಒಂದೇ ಕಾರಲ್ಲಿ ಏನಾದ್ರು ಹೋಗೋಕ್ಕಾದ್ರೆ ತುಂಬ ಒಳ್ಳೆಯದು. ಎಲ್ಲ 4-5 ಜನಕ್ಕೆ ಒಬ್ಬರೇ ಡ್ರಾಪ್ ಮಾಡಿ ಹೋಗಿ ಆಮೇಲೆ ಅವರು ಸ್ವಲ್ಪ ಬೇಗ ಮನೆ ಬಿಟ್ಟರೆ ಅಲ್ಲಿ ಒಂದಷ್ಟು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡ್ಬೋದು. ಅದರಲ್ಲೂ ಇತ್ತೀಚೆಗೆ ಬಸ್ಗಳಿಂದ ಆಗಿರ್ಬೋದು, ಲಾರಿಗಳಿಂದ, ಟ್ರಕ್ಗಳಿಂದ ಯಥೇಚ್ಛವಾಗಿ ವಾಯು ಮಾಲಿನ್ಯ ಆಗ್ತಾ ಇದೆ. ಅದ್ರ ಜೊತೆಗೆ ಫ್ಯಾಕ್ಟ್ರಿಗಳ ಒಂದಷ್ಟು ವಾಯು ಮಾಲಿನ್ಯವನ್ನು ಹಾಳು ಮಾಡ್ತಾ ಇದ್ದಾವೆ. ಅದೆಲ್ಲದರ ಜೊತೆಗೆ ಇನ್ನೂ ತುಂಬ ಬೇಸರದ ವಿಚಾರ ಏನು ಅಂದರೆ, ನಾವು ಎಷ್ಟು ಅಭಿವೃದ್ಧಿ, ಡೆವಲಪ್ಮೆಂಟ್, ಸ್ಮಾರ್ಟ್ ಸಿಟಿ ಈ ಹೆಸರುಗಳಲ್ಲಿ ಮರಗಳನ್ನ ಕಡಿತಾ ಇದ್ದೀವಿ, ಅಷ್ಟು ಮರಗಳನ್ನು ನಾವೆಲ್ಲೂ ಹಾಕ್ತಾನೆ ಇಲ್ಲ. ದೊಡ್ಡವರು ಹೇಳಿದ್ದಾರೆ, ಒಂದು ಮರ ಕಟ್ ಮಾಡ್ತಾ ಇದ್ದೀವಿ ಅಥವಾ ಒಂದು ಮರವನ್ನು ನಾವು ತೆಗಿತಾ ಇದ್ದೀವಿ ಅಂದರೆ ಅದಕ್ಕೆ ಸರಿಸಮಾನವಾಗಿ ಕನಿಷ್ಠ ಪಕ್ಷ 10ರಿಂದ 20 ಮರಗಳನ್ನಾದರೂ ನಾವು ನೆಡಬೇಕಂತೆ. ಆದರೆ ನಾವು ಆ ಕೆಲಸವನ್ನು ನಾವು ಮಾಡ್ತಾ ಇಲ್ಲ, ಕನಿಷ್ಠ ಪಕ್ಷ ಸಂಘ ಸಂಸ್ಥೆಗಳು, ಸರ್ಕಾರದವರು ಯಾರೂ ಮಾಡ್ತಿಲ್ಲ ಅಂತ ಅನಿಸುತ್ತೆ. ಸೊ ಇದನ್ನು ಯಾರೋ ಒಬ್ಬರು ಮಾಡಲಿ ಅಂತಕ್ಕಂಥದ್ದು ಕಾಯೋದಲ್ಲ. ಸೊ ನಮ್ಮ ಒಂದು ಹುಟ್ಟುಹಬ್ಬದ ಸಂದರ್ಭಗಳಲ್ಲಾಗಿರ್ಬೋದು, ನಮ್ಮ ಆ್ಯನಿವರ್ಸರಿ ಸಂದರ್ಭಗಳಲ್ಲಿ, ಅಥವಾ ನಮ್ಮ ಮನೇಲಿರ್ತಕ್ಕಂಥ ಏನೋ ಒಂದು ಗೃಹ ಪ್ರವೇಶನೋ, ಅಂಗಡಿ ಓಪನಿಂಗು, ಯಾವುದೋ ಒಂದು ರೀಸನ್ ತೊಗೊಂಡು, ಅಥವಾ ದೊಡ್ಡವ್ರು ಯಾರೋ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಅವರ ಒಂದು ಹೆಸರಿನಲ್ಲೂ ಒಂದು ಗಿಡ ನೆಡಿ, ಯಾವುದೋ ಒಂದು ಒಳ್ಳೆ ಗಿಡ ನೆಟ್ಟು, ಅದು ಕೇವಲ ನಿಮ್ಮ ಮನೆಯನ್ನಷ್ಟೇ ಕಾಪಾಡೋದಿಲ್ಲ, ನಿಮ್ಮ ಕುಟುಂಬವನ್ನಷ್ಟೇ ಕಾಪಾಡೋದಿಲ್ಲ, ಸುತ್ತಮುತ್ತ ಇರ್ತಕ್ಕಂಥ 10 ಜನರಿಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಕೊಡುತ್ತೆ, ಪಾಸಿಟಿವ್ ಆಕ್ಸಿಜನ್ನ ಕೊಡುತ್ತೆ. ಅದ್ರ ಜೊತೆಗೆ ಬಿಸಿಲುಗಾಲದಲ್ಲಿ ನಿಮ್ಮ ವಾಹನಗಳಿಗೆ ಅದೊಂದು ನೆರಳನ್ನು ಕೊಟ್ಟು ರಕ್ಷಣೆ ಮಾಡುತ್ತೆ. ಸೊ ಹಾಗಾಗಿ ಮರಕ್ಕೆ ಅದು ಇದ್ರೂ ಬೆಲೆನೇ, ಅದನ್ನು ನಾವು ಕಟ್ ಮಾಡಿದ್ರೂ ಕೂಡ ಬೆಲೆನೇ. ಹಾಗಾಗಿ ದಯವಿಟ್ಟು ಮರಗಳನ್ನು ನೆಡಿ, ಗಿಡಗಳನ್ನ ನೆಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ನಾವು ಹುಟ್ಟಿದಾಗಿನಿಂದ ಸಾಯೋವರೆಗೂ ನಮಗೆ ಮರ ಬೇಕೇ ಬೇಕು. ಅಂದರೆ ಹುಟ್ಟಿದಾಗ ನಾವು ಆಟ ಆಡೋದಕ್ಕೆ ಮರದ ಒಂದು ವಸ್ತುಗಳನ್ನೇ ಯೂಸ್ ಮಾಡ್ತೀವಿ. ಬೆಳೀತಾ ಏನಾಗುತ್ತೆ ಅಂದರೆ ಚಿನ್ನಿದಾಂಡು, ಲಗೋರಿ, ಬ್ಯಾಟು, ಕ್ರಿಕೆಟ್ ಏನಾಡಿದ್ರೂ ಕೂಡ ಅಲ್ಲೊಂದು ಕಟ್ಟಿಗೆ ಬೇಕು. ಆಫ್ಕೋರ್ಸ್ ಅದು ಕೂಡ ಮರದಿಂದ ಬರುತ್ತೆ. ಇನ್ನು ನೆಕ್ಸ್ಟು ಹೋಗ್ತಾ ನಾವು ಕುತ್ಕೊಳೋ ಚೇರ್ಗಳು ಕೂಡ ಅದು ಮರದ್ದೇ ಆಗಿರುತ್ತೆ. ಮಲ್ಕೊಳ್ತಕ್ಕಂಥ ಚೇರು, ಸೋಫಾ ಅದು ಕೂಡ ಮರದ್ದೇ ಆಗಿರುತ್ತೆ. ಇನ್ನು ಪೂಜೆಗಳಿಗೆ, ಹೋಮಗಳಿಗೆ ಬೇಕು ಅಂದರೂ ಅದು ಕೂಡ ಯಾವುದೋ ಒಂದು ರೂಪದ ಕಟ್ಟಿಗೆನೇ ಆಗಿರುತ್ತೆ. ಮರಗಳೇ ಬೇಕೇ ಬೇಕು. ಇನ್ನು ಅಡುಗೆ ಮಾಡೋದಕ್ಕೆ ಮೊದಲೆಲ್ಲ ತುಂಬ ರುಚಿಯಾಗಿ ಸಿಗ್ತಾ ಇತ್ತು, ಅದು ಮನೆ ಅಡುಗೆ ಮಾಡ್ತಾಯಿದ್ರು, ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ಇವತ್ತಂತೂ ಎಲ್ಲರ ಮನೆಯಲ್ಲೂ ಗ್ಯಾಸ್ ಬಂದುಬಿಟ್ಟಿದೆ. ಅದಿರಲಿ, ಬಿಸಿನೀರಲ್ಲಿ ಮನೆಯಲ್ಲಿ ಮೊದಲೆಲ್ಲ ಯೂಸ್ ಮಾಡ್ತಾಯಿದ್ದಿದ್ದೆ ಬಿಸಿನೀರಿಗೆ ಈ ಒಲೆಗಳನ್ನು, ಸೌದೆ ಒಲೆಗಳನ್ನ ಯೂಸ್ ಮಾಡ್ತಾಯಿದ್ರು. ಸೊ ಇವಾಗ ಅದೆಲ್ಲ ಮಾಡರ್ನೈಸ್ ಆಗಿ ಎಲ್ಲ ಗ್ಯಾಸ್ ಗೀಸರ್ಗಳಿಗೆ ಹೋಗಿ ಒಂದಷ್ಟು ಅಪಾಯಗಳು ಕೂಡ ಸಂಭವಿಸ್ತಾ ಇರೋದನ್ನು ತಾವೆಲ್ಲ ಗಮನಿಸಿದಿರಿ. ಇನ್ನು ಇಷ್ಟೆಲ್ಲ ಹೊರತುಪಡಿಸಿದ್ರೆ ಕೊನೆಗೆ ನಾವು ಸತ್ತಾಗ ನಮಗೆ ಸುಡೋಕೆ ಬೇಕಾಗಿರೋದು ಕೂಡ ಇದೇ ಕಟ್ಟಿಗೆರಿ. ಸೊ ದಯವಿಟ್ಟು ನಿಮ್ಮ ಒಂದು ಜೀವನದ, ನೀವು ಹುಟ್ಟಿದಾಗಿನಿಂದ ಸಾಯೋವರೆಗೂ ನೀವು ಹೆಂಗೆ ಲೆಕ್ಕ ಹಾಕೊಂಡ್ಬಂದ್ರು ಕನಿಷ್ಠ ಪಕ್ಷ ಒಬ್ಬೊಬ್ಬರು ಮನುಷ್ಯ 4-5 ಮರಗಳನ್ನ ತಿಂದ್ಬಿಡ್ತೀವಂತೆ. ಸೊ ಹಾಗಾಗಿ ನಮ್ಮ ಜವಾಬ್ದಾರಿ, ಬೇರೆಯವ್ರಿಗೆ ಸಮಾಜಕ್ಕೆ ಒಳ್ಳೇದು ಮಾಡೋದು ಹಾಳಾಗೋಗ್ಲಿ ಅಥವಾ ಬೇರೆ ಪ್ರಪಂಚಕ್ಕೆ ಒಳ್ಳೇದು ಮಾಡೋದು ಹಾಳಾಗೋಗ್ಲಿ, ನನಗೆ 4 ಮರ ಬೇಕಾ, ಆ 4 ಮರ ನೆಟ್ಬಿಟ್ಟು ನಾವು ಪುಣ್ಯ ಕಟ್ಕೊಳ್ಳೋಣ. ಅಟ್ಲೀಸ್ಟ್ ನಮ್ಮ ಜವಾಬ್ದಾರಿ ಇನ್ನೊಬ್ಬರ ಮೇಲೆ ಕೊಡೋದು ಬೇಡ ಅಲ್ವಾ?
ಸೊ ದಯವಿಟ್ಟು ನಿಮ್ಮ ಹತ್ರ ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ನನ್ನ ಮಾತು ಸ್ವಲ್ಪ ಕಠಿಣ ಅನಿಸ್ಬೋದು, ಹಾರ್ಶ್ ಅನಿಸ್ಬೋದು, ಆದರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಒಬ್ಬರು 1-2 ಗಿಡಗಳನ್ನ ವರ್ಷಕ್ಕೆ ಒಂದು ನೆಟ್ಟರು ಸಾಕು. ನಿಮ್ಮ ಹುಟ್ಟುಹಬ್ಬದ ದಿವಸ ಅಥವಾ ನಿಮ್ಮ ಆ್ಯನಿವರ್ಸರಿ ದಿವಸ ಒಂದೇ ಒಂದು ಗಿಡ ನೆಟ್ಟರು ಸಾಕು. ಅದರಲ್ಲಿ ನೀವು ಒಂದು ನೆಡ್ತಕ್ಕಂಥ 10-20 ಗಿಡಗಳಲ್ಲಿ ಯಾವ್ದಾರು 1-2 ಅದು ಬೆಳೀತು ಅಂದರೂ ಕೂಡ ನಮ್ಮ ಜವಾಬ್ದಾರಿ ಸಮಾಜದ ಲೆಕ್ಕಕ್ಕೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ವರ್ಷಕ್ಕೆ ಮದುವೆ ಆಗಿರ್ತಕ್ಕಂಥವ್ರಿಗೆ ಒಂದು ಬರ್ತ್ಡೇ, ಒಂದು ಆ್ಯನಿವರ್ಸರಿ ಬಂದರೆ, ಮದುವೆ ಆಗದೇ ಇರತಕ್ಕಂಥ ಹುಡುಗರಿಗೆ ಒಂದು ಬರ್ಡೇ ಅಂತೂ ಬಂದೇ ಬರುತ್ತೆ. ಸೊ ಆ ಬರ್ಡೇಗೆ ನೀವು ನಿಮ್ಮದೇ ಬರ್ಡೇಗೆ ನೀವು ಗಿಡ ನೆಡಬೇಕು ಅಂತಿಲ್ಲ. ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಬರ್ಡೇಗೆ ನೀವು ಒಂದು ಗಿಡನ ಬೆಸ್ಟ್ ಗಿಫ್ಟಾಗಿ ಕಾಂಟ್ರಿಬ್ಯೂಟ್ ಮಾಡಿ. ಸೊ ಅವರು ನೀವು ಸೇರಿಬಿಟ್ಟು ಒಂದು ಬ್ಯೂಟಿಫುಲ್ ಸೆಲ್ಫಿ ನಮಗೆ ಕಳಿಸಿ, ಅದನ್ನು ನಾವು ನಮ್ಮ ವಿವಾನ್ ವಾಹಿನಿಯಲ್ಲಿ ಪ್ರಸಾರ ಮಾಡ್ತೀವಿ. ಈ ಮೂಲಕ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅಭಿಯಾನವನ್ನು ಶುರು ಮಾಡೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ನೀವೆಲ್ಲರೂ ಸಹಾಯ ಮಾಡಬೇಕು, ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ಪುಸ್ತಕ ತಯಾರಿಸಬೇಕು ಅಂದರೆ ಒಂದು ಪೂರ್ತಿ ಮರ ಬೇಕಾಗತ್ತಂತ. ದಯವಿಟ್ಟು ಹಾಗಾಗಿ ಪುಸ್ತಕಗಳನ್ನು ಗುಜರಿಗೆ ಹಾಕಬೇಡಿ. ಹಾಗಾಗಿ ನಾನು ನನ್ನ ಪುಸ್ತಕ ಮಾರಾಟಕ್ಕಿಲ್ಲ ಅಂತಕ್ಕಂಥ ಅಭಿಯಾನವನ್ನು ಕೂಡ ಪ್ರಾರಂಭ ಮಾಡಿದ್ದೀನಿ. ಅದಕ್ಕೂ ಕೂಡ ಪುಸ್ತಕವನ್ನು ಕಾಂಟ್ರಿಬ್ಯೂಟ್ ಮಾಡಿ, ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ವಿನಯ್ ಕುಮಾರ್ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್. ತಿಂಡಿ ಆಯ್ತಾ ವಿನಯ್ ಸರ್? ಇಲ್ಲ ಸರ್, ಇವಾಗ ಸರ್. ಓಕೆ, ಏನು ಸರ್ ಸ್ಪೆಷಲ್ ಇವತ್ತು? ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೊ ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಾ? ಇಲ್ಲ ಸರ್. ಓಕೆ, ಚೆನ್ನಾಗಿರ್ಲಿ ಸರ್. ಎಸ್ ಸರ್, ಎಸ್ ಸರ್, ಚೆನ್ನಾಗಿರ್ಲಿ. ನಾವು ನೋಡೋದು ಪ್ರೋಗ್ರಾಮ್ ಚೆನ್ನಾಗಾಗ್ಲಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಡೆಸ್ಕೊಡ್ತೀರಾ ಸರ್, ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿ, ನಿಮ್ಮ ಸಲಹೆ, ಸಹಕಾರ ಯಾವತ್ತೂ ಹೀಗೆ ಇರಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್. ಸರ್ ನಮಗೋಸ್ಕರ ಇವತ್ತೇನು ಹೇಳ್ತೀರಿ? ಹಾಡಾ, ಒಗಟ, ಜೋಕ? ಬರ್ಕೊಂಡಿಲ್ಲ ಸರ್. ಏನಾದರೂ ಒಂದು ಹೇಳಿ ಸರ್, ನಿಮ್ಮ ಬಾಯಲ್ಲೇ ಇರುತ್ತೆ. ಸಕಲಕಲಾ ವಲ್ಲಭರು ನೀವು. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ಒಗಟು ಅಲ್ವಾ ಸರ್ ಇದು? ಹೋಗ್ಬಿಟ್ಟು ಸರ್. ಸರ್ ತುಂಬ ಹಳೇದು ಕೇಳಿದ್ದೆ, ಮರ್ತೋಗ್ಬಿಡ್ತು ಏನು ಅಂತ. ಹೇಳಿದ್ರಿ ಸರ್. ಹೌದೌದು, ನಾನೇ ಹೇಳಿದ್ದೆ. ಚಂದ್ರನ ಸರ್? ಅಲ್ಲ ಸರ್, ಯಾವಾಗ್ಲೂ ಹಣಕ್ಕೆ ಬಿಟ್ಟಿರ್ತಾರೆ ಸರ್. ಏನದು? ಅದೇ ಹೆಣ್ಮಕ್ಳು ಅದು ಕುಂಕುಮ ಇಡೋದಲ್ವಾ? ಎಸ್ 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 ಎಸ್, ಡೈಲಿ ನೋಡ್ತೀವಿ, ಮರ್ತೋಗ್ಬಿಡ್ತೀವಿ. ಓಕೆ ಓಕೆ, ಎಸ್ ಎಸ್ ಎಸ್. ಕುಂಕುಮ ಹಚ್ಕೊಂಡಾಗ ಎಲ್ಲರೂ ತುಂಬ ಮುದ್ದಾಗಿ ಕಾಣ್ತಾರೆ, ತುಂಬ ಗೌರವಿತವಾಗಿ ಕಾಣ್ತಾರೆ ಸರ್. ಅದರಲ್ಲಿ ಎರಡು ಮಾತಿಲ್ಲ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಶುಭ ದಿನ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಭಾರತದ ಪಾಲಿಗೆ ನಿನ್ನೆ ಅಂತೂ ತುಂಬ ಶುಭ ದಿನವಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಡೆ ನಮ್ಮ ವಿನೇಶ್ ಪೊಗೆಟ್ ಅವರು ಫೈನಲ್ಗೆ ಲಗ್ಗೆಯನ್ನು ಇಟ್ಟಿದ್ದಾರೆ. ಸೊ ನಾನು ಮೊದಲನೇದಾಗಿ ಚಿನ್ನ ಅಂತಲೇ ಹೇಳ್ಬಿಡ್ತೀನಿ, ಚಿನ್ನನೇ ಬರಲಿ. ಯಾಕೆಂದರೆ ಮೊದಲು ನಾವು ಏನು ಹೇಳ್ತೀವಿ ಅದು ಕಾರ್ಯರೂಪಕ್ಕೆ ಬಂದ್ಬಿಡುತ್ತಂತೆ. ಸೊ ಐ ವಿಶ್ ಫೈನಲ್ ಪಂದ್ಯದಲ್ಲಿ ಅವರು ಚಿನ್ನವನ್ನೇ ಗಳಿಸೋ ಹಾಗೆ ಆಗಲಿ ಅಂಥೇಳಿ ನಾನು ಪ್ರೇ ಮಾಡ್ತೀನಿ. ಸೊ ತುಂಬ ಒಂದು ರೋಚಕವಾಗಿರ್ತಕ್ಕಂಥ ಪಂದ್ಯದಲ್ಲಿ ಅವರು ಎದುರಾಳಿಯನ್ನು ಮಕಾಡೆ ಮಲಿಸಿ ಫೈನಲ್ಗೆ ಬಂದಿದ್ದಾರೆ. ಸೊ ಬಾಕ್ಸಿಂಗ್ನಲ್ಲಿ ಮೊಟ್ಟ ಮೊದಲ ಮಹಿಳಾ ಕ್ರೀಡಾಪಟು ಬಾಕ್ಸಿಂಗ್ ಫೈನಲ್ಗೆ ಬಂದಿರತಕ್ಕಂಥದ್ದು. ಆ ದೇವರ ದಯೆ, ನಮ್ಮ 155 ಕೋಟಿ ಜನರ ನಿರೀಕ್ಷೆ ನಿಜವಾಗಲಿ ಒಂದಾದರೂ ಚಿನ್ನ ಆ ಮೂಲಕ ನಮ್ಮ ಭಾರತಕ್ಕೆ ಬರಲಿ ಅಂತಕ್ಕಂಥದ್ದು ಎಲ್ಲರ ಹಾರೈಕೆ ಆಗಿದೆ. ಸಾಕಷ್ಟು ಪರಿಶ್ರಮವನ್ನು ಪಡ್ತಾ ಇದ್ದಾರೆ, ಸಾಕಷ್ಟು ನೋವಾಗತ್ತೆ, ಸಾಕಷ್ಟು ಏಟ್ಗಳನ್ನ ತಿಂತಾರೆ. ಅವೆಲ್ಲವನ್ನು ಮೆಟ್ಟಿ ನಿಲ್ಲೋದಿದೆಯಲ್ಲ, ಅದಕ್ಕೂ ಕೂಡ ನಿಜಕ್ಕೂ ನಾವು ಒಂದು ಕಡೆ ತುಂಬ ಹೆಮ್ಮೆ ಪಡಬೇಕು. ಏನು ಅಂದರೆ, ನಮ್ಮ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೈವತಾ ಅಂಥೇಳಿ. ಎಲ್ಲಿ ನಾರಿಯರಿಗೆ ಪೂಜೆ ಆಗ್ತದೋ ಅಲ್ಲಿ ಭಗವಂತ ನೆಲೆಸಿರ್ತಾನೆ ಅಂಥೇಳಿ. ಸೊ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದುವರೆಗೂ ನಮಗೆ 3 ಮೆಡಲ್ಗಳು ಬಂದಿದೆ. ಅದರಲ್ಲಿ 1 ಮೆಡಲ್ಲು 2 ಮೆಡಲ್ಗಳು ಬಂದಿರತಕ್ಕಂಥದ್ದು ಈ ಮಹಿಳೆ ನಮ್ಮ ಮನು ಬಾಕರ್ ಅವರಿಂದ. ಇನ್ನು 3ನೇದು ನಮ್ಮ ಸ್ವಪ್ನಿಲ್ ಅವರು ತೆಗೆದುಕೊಂಡಿದ್ದಾರೆ. ಈಗ ನೋಡಿ, 4ನೇದು ಮೆಡಲ್ ಇನ್ನೇನು ಬರುತ್ತೆ ಅಂತ 100% ಖಚಿತ ಆಗೋಯ್ತು. ಅದು ಬೆಳ್ಳಿ ಅಥವಾ ಚಿನ್ನ, ಒಂದು ಸ್ಟೆಪ್ ನಾವು ಫಾರ್ವರ್ಡ್ ಹೋಗ್ತಾ ಇದ್ದೀವಿ. ಅದು ಖುಷಿ ವಿಚಾರ. ಅದು ಕೂಡ ಮಹಿಳೆಯಿಂದಾನೇ ಬರ್ತಾ ಇದೆ. ಸೊ ನಾವೆಲ್ಲರೂ ಕೂಡ ಮಹಿಳೆಯರನ್ನು ತುಂಬ ತಾತ್ಸಾರವಾಗಿ ನೋಡ್ತಾರೆ. ಮನೇಲಿ ಇದ್ಬಿಡ್ತೀರಿ, ಏನು ಮಾಡ್ತೀರಿ ಕೆಲಸ ಅಂತ ಹೇಳಿ. ಸೊ ಆ ತಾಯಿ ಮಾಡ್ತಕ್ಕಂಥ ಕೆಲಸಗಳಿಗೆ ಲೆಕ್ಕನೇ ಇಲ್ಲ. ಒಂದು ಬೆಳಗ್ಗೆ ನಮಗಿಂತ ಮುಂಚೆ ಎದ್ದೇಳಬೇಕು, ರಾತ್ರಿ ನಾವೆಲ್ಲರೂ ಮಲ್ಕೊಂಡ್ಮೇಲೂ ಕೂಡ ಆ ತಾಯಿ ಅಂದರೆ ಒಂದಷ್ಟು ಕೆಲಸಗಳನ್ನು ಮಾಡಿ, ಮತ್ತು ಬೆಳಗ್ಗೆಗೆ ತಿಂಡಿಗೆ ಊಟಕ್ಕೆ ಸಿದ್ಧತೆಗಳನ್ನ ಮಾಡಿ ರಾತ್ರಿ ಅವ್ರು ಮಲಗೋದು ತುಂಬ ಲೇಟಾಗಿ ಮಲ್ಕೋತಾರೆ. ಹಾಗಾಗಿ ದಯವಿಟ್ಟು ಯಾರು ಕೂಡ ನಿಮ್ಮ ಮನೆಯ ಮಹಾಲಕ್ಷ್ಮಿಯರನ್ನ ಕೀಳಾಗಿ ಕಾಣಬೇಡಿ. ಏಕೆಂದರೆ ಅವರು ಒಂದು ದಿವಸ ಏನಾದರೂ ಹುಷಾರಿಲ್ಲ ಅಂತ ಮಲ್ಕೊಂಡ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಒಂದು ಡೇ ಅಲ್ಲೋಲ ಕಲ್ಲೋಲ ಆಗೋಟೋಗ್ಬಿಡುತ್ತೆ. ಏಕೆಂದರೆ ಪ್ರತಿಯೊಂದನ್ನು ನೋಡ್ಕೊಳ್ತಾರೆ. ಬೆಳಗ್ಗೆ ನೆಲ ಒರೆಸೋದು, ಕಸ ಗುಡಿಸೋದು, ರಂಗೋಲಿ ಹಾಕೋದು, ದೇವ್ರ ಪೂಜೆಗಳಾಗಿರ್ಬೋದು, ನಮಗೆ ತಿಂಡಿ, ಮಕ್ಕಳುಗಳಿಗೆ ತಿಂಡಿ, ಮಧ್ಯಾಹ್ನ ಊಟ, ಅಲ್ಲಿ ಲೆಕ್ಕ ಮಾಡ್ತಾ ಹೋದ್ರೆ ಅದು ಎಷ್ಟು ಕೆಲಸಗಳಿರುತ್ತೆ ಗೊತ್ತಾ. ನಾವು ಇಷ್ಟೊಂದೆಲ್ಲ ಶುಭ್ರವಾಗಿ ಬಟ್ಟೆ ಹಾಕೊಂಡು ನಿಂತ್ಕೊಂಡಿರ್ತೀವಿ ಅಂದರೆ ಅವರೆಲ್ಲ ಬಟ್ಟೆಗಳನ್ನ ಒಗೆದು ಕೊಡ್ತಾರೆ. ಅದು ಹೇಳ್ತಾ ಹೋದರೆ
ಅಲ್ಲಿ ಕೆಲಸಗಳಲ್ಲಿ ಲೆಕ್ಕಕ್ಕೆ ಸಿಗಲ್ಲ ಅಂತ ಅನ್ಕೊಳುತ್ತೆ. ಅದರಲ್ಲೂ ಕೂಡ ಸಾಟರ್ಡೆ ಸಂಡೇಸ್ ಬಂದರೆ ನಮಗೆಲ್ಲ ಹಬ್ಬ ಹಾಲಿಡೇಸ್ ಸಮಥಿಂಗ್ ಇರುತ್ತೆ. ಹಬ್ಬಗಳು ಬಂದರೆ ಅವರಿಗೆಲ್ಲ ಡಬಲ್ ಡ್ಯೂಟಿ. ಮಾಮೂಲಿ ಕೆಲಸ ಏನು ಮಾಡ್ತಿತ್ತು ಅದ್ರ ಜೊತೆಗೆ ಮತ್ತೆ ಒಬ್ಬಟ್ಟುಗಳನ್ನ ಮಾಡಬೇಕು, ಅದಕ್ಕೆ ಒಂದಷ್ಟು ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೋಬೇಕು. ಈ ಮಧ್ಯೆ ಎಲ್ಲ ಮುಗಿದ ಮೇಲೆ ಗಂಡು ಮಕ್ಕಳದ್ದು ಒಂದೇ ಒಂದು ಪ್ರಶ್ನೆ, ಬೆಳಗ್ಗಿಂದ ರಾತ್ರಿವರೆಗೂ ಮನೇಲಿ ಇರ್ತೀಯ, ಅದೇನು ಮಾಡ್ತೀಯ, ಮಾಡೋಕ್ಕಾಗಲ್ವಾ ನಿನಗೆ ಅಂಥೇಳಿ. ಸೊ ದಯವಿಟ್ಟು ಆ ರೀತಿ ಯಾರು ಯಾವ ಹೆಣ್ಣುಮಕ್ಕಳನ್ನೋ ಅದರಲ್ಲೂ ಕೂಡ ನಿಮ್ಮ ಮನೆಯ ಮಹಾಲಕ್ಷ್ಮಿಯರನ್ನ ದಯವಿಟ್ಟು ಕೀಳಾಗಿ ಕಾಣಬೇಡಿ. ಏಕೆಂದರೆ ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವೇನು ಹೋಗಿ ಒಂದು 7-8 ಗಂಟೆ ಹೊರಗಡೆ ಕೆಲಸ ಮಾಡ್ಕೊಂಡು ಬರ್ತೀವಿ, ಅದು ನಿಜಕ್ಕೂ ಕಡಿಮೆನೇ. ಅವ್ರು ನಮಗಿಂತ 100ರಷ್ಟು ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಪುಟ್ಟ ಮಕ್ಕಳಿದ್ರೆ ಆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು, ಆ ಮಕ್ಕಳು ತಲೆ ತಿಂತಿರ್ತಾರೆ, ಆ ಜೊತೆಗೆ ಆ ಮಕ್ಕಳಿಗೆ ಊಟ ಮಾಡಿಸ್ಬೇಕು, ಅವ್ರ ಸ್ನಾನ, ಅವ್ರಿಗೆ ಬಟ್ಟೆ ಹಾಕೋದು 1-2 ಕೆಲಸ ರೀ. ಸೊ ನಿಜಕ್ಕೂ ಎಲ್ಲ ಮಹಿಳೆಯರಿಗೆ ಕೈ ಮುಗಿದು ನಾವು ನಮಸ್ಕಾರ ಮಾಡಬೇಕು ರೀ, ಅಷ್ಟೊಂದು ಕೆಲಸ ಮಾಡ್ತವ್ರೆ. ಅದು ನಿಮ್ಮ ಹೆಂಡತಿ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ಆಗಿರ್ಬೋದು, ಎಲ್ಲರೂ ಕೂಡ ಆ ಪೂಜೆಗೆ, ಆ ನಮಸ್ಕಾರಕ್ಕೆ, ಆ ಗೌರವಕ್ಕೆ ಅರ್ಹರಾಗಿರ್ತಕ್ಕಂಥವ್ರು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಜವಾಬ್ದಾರಿಯಿಂದ ನಡ್ಕೊಳ್ಳೋಣ, ಆ ತಾಯಂದರಿಗೆ ಗೌರವವನ್ನು ಸಲ್ಲಿಸೋಣ ಅಂತ ಕೇಳ್ಕೊಳ್ತಾ ಮತ್ತು ನಾನು ಈ ಕ್ರೀಡೆ ವಿಚಾರಕ್ಕೆ ಬಂದುಬಿಡ್ತೀನಿ. ನಾನು ಹೇಳ್ತಾ ಇದ್ದೆ, ಫೈನಲ್ಗೆ ರೀಚ್ ಆಗಿದ್ದಾರೆ ನಮ್ಮ ವಿನೇಶ್ ಪೊಗಟ್ ಅವರು. ಸೊ ಭಗವಂತನ ದಯೆ, ನಮ್ಮೆಲ್ಲರ ಆಶೀರ್ವಾದದ ಹರಕೆಯಿಂದ ಅವರು ಫೈನಲ್ನಲ್ಲಿ ಚಿನ್ನ ಗೆದ್ದಿದ್ದೆ. ಆದರೆ ಭಾರತಕ್ಕೆ ಮೊಟ್ಟ ಮೊದಲ ಚಿನ್ನ ಬರುತ್ತೆ. ಅದೇ ರೀತಿ ಹಾಕಿಯಲ್ಲೂ ಕೂಡ ಒಂದು ಸ್ಟೆಪ್ ಮುಂದೆ ಹೋಗಿದ್ದಾರೆ, ಮತ್ತು ಬ್ಯಾಡ್ಮಿಂಟನಲ್ಲೂ ಕೂಡ ಒಂದು ಸ್ಟೆಪ್ ಮುಂದೆ ಹೋಗಿದೆ. ಸೊ ತುಂಬ ಖುಷಿ ವಿಚಾರಗಳು ನಡೀತಾ ಇದೆ. ಸೊ ಇನ್ನಷ್ಟು ಪದಕಗಳು ನಮ್ಮ ಭಾರತಕ್ಕೆ ಈ ಮೂಲಕ ಬರಲಿ ಅಂತಕ್ಕಂಥದ್ದು ನಮ್ಮ ಹಾರೈಕೆ. ಸೊ ಒಂದಷ್ಟು ಪದಕಗಳು ನಿನ್ನೆ ಕೂಡ ಮಿಸ್ ಆಯಿತು ಸ್ವಲ್ಪದರಲ್ಲೇ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಸ್ಪರ್ಧೆ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಒಲಿಂಪಿಕ್ ಅಂತ ಒಂದು ಸ್ಪರ್ಧೆ ಇದ್ದಾಗ ಸಾಕಷ್ಟು ಪೈಪೋಟಿ ಇದ್ದೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ತುಂಬ ವರ್ಷಗಳಿಂದ ನಮ್ಮ ಭಾರತ ಒಂದು ಹಂತದಲ್ಲಿ ಒಂದಷ್ಟು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದೆ. ಹೇಗೆ ನಾನು ಹೇಳಿರೋ ಹಾಗೆ ಫೈನಲ್ಗೆ ಬಂದಿರತಕ್ಕಂಥದ್ದು ಅದೊಂದು ರೋಚಕತೆ. ಸೊ ಅವ್ರ ಯಶಸ್ಸು ಹೀಗೆ ಮುಂದೆ ಬರಲಿ. ಅದೇ ರೀತಿ ಇವತ್ತು ಇನ್ನೊಂದು ಕ್ರಿಕೆಟ್ ಪಂದ್ಯ ಕೂಡ ನಡೀತಾ ಇದೆ. ಅದು ಭಾರತ ಮತ್ತು ಶ್ರೀಲಂಕಾ ನಡುವಣ 3ನೇ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯ ನಡೀತಾ ಇದೆ. ಮೊದಲನೇ ಪಂದ್ಯ ಟೈ ಆಯಿತು, 2ನೇ ಪಂದ್ಯ ಭಾರತ ಸೋಲ್ತು ಕೂಡ. ತುಂಬ ಒಳ್ಳೆ ಓಪನಿಂಗನ್ನು ಪಡ್ಕೊಂಡ್ರು ಕೂಡ ಸೋಲ್ತು. ಅಫ್ಕೋರ್ಸ್ 3ನೇ ಪಂದ್ಯದಲ್ಲಾದರೂ ಗೆದ್ದು ಸರಣಿಯನ್ನು 1-1ರಲ್ಲಿ ಸಮಬಲ ಸಾಧಿಸಲಿ ಅಂತ ನಾವು ಆಶಿಸೋಣ. 2020ಯಲ್ಲಿ 3-0 ಗೆದ್ವಿ, ತುಂಬ ಸಂತೋಷದ ವಿಚಾರ. ಆದರೆ ಯಾವುದೇ ಕಾರಣಕ್ಕೂ ಒನ್ ಡೇಯಲ್ಲೂ ಕೂಡ ಅದರಲ್ಲೂ ಕೂಡ ಅತಿರಥ ಮಹಾರಥರಾಗಿರ್ತಕ್ಕಂಥ ರೋಹಿತ್ ಶರ್ಮಾ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ, ನಮ್ಮ ಕನ್ನಡಿಗ KL ರಾಹುಲ್ ಇದ್ದಾರೆ. ಅದ್ಭುತವಾಗಿರ್ತಕ್ಕಂಥ ತಂಡ ಇದೆ. ಸೊ ಈ ಪಂದ್ಯವನ್ನು ಗೆಲ್ಲೋದು ಏನು ಅಂಥ ದೊಡ್ಡ ಕಷ್ಟ ಅಲ್ಲ. ಸೊ ಆ ಗೆದ್ದು ಬರಲಿ ಅಂಥೇಳಿ ನಾವು ಶುಭ ಹಾರೈಕೆಗಳನ್ನು ಸಲ್ಲಿಸೋಣ ನಮ್ಮ ತಂಡಕ್ಕೆ. ಅದ್ರ ಜೊತೆಗೆ ರಾಜ್ಯ ಮತ್ತು ಜಿಲ್ಲೆಗಳಲ್ಲಿ ಏನೆಲ್ಲ ನಡೀತಾ ಇದೆ ಅದರ ಬಗ್ಗೆನೂ ಕೂಡ ಒಂದಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ಬನ್ನಿ ಈ ಮಧ್ಯೆ ಒಂದು ಬ್ಯೂಟಿಫುಲ್ ಸಾಂಗನ್ನು ನೋಡ್ಕೊಂಬರೋಣ. ಅದಾದ ನಂತರ ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಮತ್ತು ರಾಜ್ಯ ದೇಶ ವಿದೇಶಗಳ ಒಂದಷ್ಟು ಚುಟುಕಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಪ್ರೀತಿಯ ವೀಕ್ಷಕರೆಲ್ಲರೂ ಕೂಡ ಒಂದು ಶುಭ ಸಮಾಚಾರವನ್ನು ನಾನು ಹೇಳಲಿಕ್ಕಿದೆ. ಅದರಲ್ಲೂ ಕೂಡ ಇದು ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಎಲ್ಲರೂ ಕೂಡ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅಡುಗೆಗೆ ಅವ್ರು ಎಲ್ಲರ ಹತ್ರ ಹೇಳ್ಕೊಳ್ತಾ ಇರ್ತಾರೆ, ಅಥವಾ ಅವರು ಅಡುಗೆ ತಿಂದಿರ್ತಕ್ಕಂಥವ್ರು ಎಲ್ಲರ ಹತ್ರ ಹೇಳ್ತಿರ್ತಾರೆ, ಅವರು ಸೂಪರಾಗಿ ಹಲ್ವಾ ಮಾಡ್ತಾರೆ, ಅಥವಾ ಸೂಪರಾಗಿ ಪುಳಿಯೋಗರೆ, ಸೂಪರಾಗಿ ಚಿತ್ರಾನ್ನ, ಏನೋ ಒಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಯಾವ ಹೋಟೆಲ್ನ ಇದುವರೆಗೂ ತಿಂದಿರಲ್ಲ ಅಂಥ ಟೇಸ್ಟನ್ನು ಅವ್ರು ಮಾಡ್ತಾರೆ ಅಂಥೇಳಿ ಹೇಳ್ತಾ ಇರ್ತಾರೆ. ಸೊ ಅಂತೆಲ್ಲ ಮಹಿಳೆಯರಿಗೆ ಇವತ್ತು ನಾನೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ಏನು ಅಂದರೆ, ವಿಜಯ ಕರ್ನಾಟಕ ನಮ್ಮ ಲಂಚ್ ಬಾಕ್ಸ್ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. 1,50,000 25,000 ಗಂಟಲೆ ನೀವು ಬಹುಮಾನಗಳನ್ನು ಗೆಲ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಮನೆಯಲ್ಲಿ ನೀವು ಈ ಅಡಿಗೆನ ತಯಾರಿಸ್ಕೊಂಬರ್ಬೇಕು. ಇದರಲ್ಲಿ 3 ವಸ್ತುಗಳಿರಬೇಕು. ಒಂದು ಹೇಳ್ಬಿಡ್ತೀನಿ, ಒಂದು ವಿಶೇಷವಾಗಿರ್ತಕ್ಕಂಥ ಸಿಹಿ ಪದಾರ್ಥ ಇರಬೇಕು, ಒಂದು ಮುಖ್ಯ ತಿನಿಸು. ಅಂದರೆ ಮೈನ್ ಕೋರ್ಸಲ್ಲಿ ಯಾವುದಾದ್ರೂ ಮಾಡ್ಬೋದು. ನೀವು ರೈಸ್ ಐಟಮ್ ಮಾಡ್ಬೋದು, ಅಥವಾ ತಿಂಡಿಯನ್ನು ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅದನ್ನು ಹೇಳ್ತೀನಿ, ಅದಕ್ಕೆ ಮುಂಚೆ ಒಂದು ಮಿಸ್ ಕಾಲ್. ಓಕೆ, ಒಂದು ಸಿಹಿ ಪದಾರ್ಥ ಇರಬೇಕು, ಒಂದು ಎಣ್ಣೆಲಿ ಕದಿರ್ತಕ್ಕಂಥ ಯಾವುದಾದ್ರೂ ಒಂದು ವಿಶೇಷ ತಿನಿಸು ಇರಬೇಕು. ಸೊ ಏನಾದರೂ ಇರ್ಬೋದು. ಅದು ಒಂದು ಸಿಹಿ ಪದಾರ್ಥ, ಒಂದು ಎಣ್ಣೆಲಿ ಕದಿರ್ತಕ್ಕಂಥ ವಿಶೇಷ ಪದಾರ್ಥ, ಒಂದು ಮೈನ್ ಕೋರ್ಸ್. ಅದು ನೀವು ರೈಸ್ ಐಟಮ್ ಮಾಡ್ಬೋದು, ಅಥವಾ ದೋಸೆ ಐಟಮ್ ಮಾಡ್ಬೋದು, ಇನ್ನು ಯಾವುದಾದ್ರೂ ಮಾಡ್ಬೋದು. ನಿಮಗೆ ಪರೋಟ ಆಗಿರ್ಬೋದು, ಎನಿಥಿಂಗ್ ನೀವು ಮಾಡ್ಬೋದು. ಬಟ್ ಈ 3 ಐಟಮ್ಗಳು ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕು. ಸೊ ಲಂಚ್ ಬಾಕ್ಸ್ ಅಂದರೆ 3 ಕ್ಯಾರಿಯರ್ ಇರ್ತಕ್ಕಂಥ ಬಾಕ್ಸಲ್ಲಿ ನೀವು ಈ 3 ಐಟಮ್ಗಳನ್ನ ಮಾಡಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಸಿಹಿ ಪದಾರ್ಥ, ಒಂದು ಮೈನ್ ಕೋರ್ಸ್, ಮತ್ತು ಒಂದು ಎಣ್ಣೆಲಿ ಕರಿದಿರ್ತಕ್ಕಂಥ ಪದಾರ್ಥ. ಸ್ಪೆಷಲ್ಲಾಗಿ ನೀವು ಈರುಳ್ಳಿ ಬಜೆ ಮಾಡ್ಬೋದು, ಮೆಣಸಿಕಾಯಿ ಮಾಡ್ಬೋದು, ಅಥವಾ ಮಸಾಲೆ ಮೆಣಸಿಕಾಯಿ ಮಾಡ್ಬೋದು, ಪಕೋಡ, ಆಂಬೋಡಿ, ಏನು ಬೇಕಾದರೂ ಮಾಡ್ಬೋದು. ಎಣ್ಣೆಲಿ ಕರೆದಿರ್ತಕ್ಕಂಥ ಒಂದು ವಿಶೇಷ ಪದಾರ್ಥ. ಅದ್ರ ಜೊತೆಗೆ ಸಿಹಿ, ನಿಮ್ಗೆ ಜಾಮೂನು ಅಥವಾ
ಬಾದುಷಾನೋ ಹೋಳ್ಗೆನೋ ನೀವು ಏನೋ ಒಟ್ಟು ನೀವು ಎಲ್ಲರೂ ಮಾಡೋ ಹಾಗೆ ಮಾಡಿಬಿಡಿ, ಸ್ಪೆಷಲಾಗಿ ಮಾಡಿ. ಓಕೆನಾ? ಇನ್ನು ಮೂರನೇದು ಮೈನ್ ಕೋರ್ಸ್ ನಾನು ಆಗಲೇ ಹೇಳಿರೋ ಹಾಗೆ ಪರೋಟ, ಚಪಾತಿ, ಪುಳಿಯೋಗರೆ, ಫ್ರೈಡ್ ರೈಸ್, ಎನಿಥಿಂಗ್ ನೀವು ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಒಂದು ಇದು ಇಲ್ಲ, ನೀವು ಮನೆಯಲ್ಲೇ ಮಾಡ್ಕೊಂಬರ್ಬೇಕು ಇದನ್ನು. ಓಕೆ, ಈ ಸ್ಪರ್ಧೆ ರಾಜ್ಯದ 24 ಜಿಲ್ಲೆಗಳಲ್ಲೂ ಕೂಡ ನಡೆಯುತ್ತೆ. ಅದಾದಮೇಲೆ ಗ್ರ್ಯಾಂಡ್ ಫೈನಲ್ಗೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸ್ಪರ್ಧೆ ಇರತಕ್ಕಂಥದ್ದು ಇದೇ ಶನಿವಾರ 10ನೇ ತಾರೀಕು, ನೆನ್ಪಿಟ್ಕೊಳ್ಳಿ. ಇದೇ ಶನಿವಾರ ಆಗಸ್ಟ್ 10ನೇ ತಾರೀಕು ನಡೀತಾ ಇದೆ. ಎಲ್ಲಿ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಮುದಾಯ ಭವನ, ನಿಜಲಿಂಗಪ್ಪ ಬಡಾವಣೆ, ರಿಂಗ್ ರೋಡ್, ದಾವಣಗೆರೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಮುದಾಯ ಭವನ, ನಿಜಲಿಂಗಪ್ಪ ಬಡಾವಣೆ, ರಿಂಗ್ ರೋಡ್, ದಾವಣಗೆರೆ. ಸೊ ದಯವಿಟ್ಟು ಇಲ್ಲಿರುತ್ತೆ. ಶನಿವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಅಲ್ಲಿ ಜಡ್ಜಸ್ ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ಸೊ ಇದಕ್ಕೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ, 8861768672. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 8861768672. ಸೊ ಏನಾದರೂ ನಿಮಗೆ ಡೌಟ್ ಇದ್ದರೆ, ಏನಾದರೂ ಇನ್ನೂ ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸಂಪೂರ್ಣ ಸ್ಪರ್ಧೆ ಉಚಿತವಾಗಿರುತ್ತೆ. ಅದಾದಮೇಲೆ ಯಾರ್ಯಾರು ಅಲ್ಲಿಗೆ ಸ್ಪೆಷಲ್ ಡಿಶ್ಗಳನ್ನ ಮಾಡ್ಕೊಂಡು ಹೋಗ್ತೀರಿ, ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಗಿಫ್ಟ್ ಇದ್ದೇ ಇರುತ್ತೆ. ಗಿಫ್ಟ್ ವೋಚರ್ಗಳನ್ನ ಕೊಡ್ತಾರೆ, ಮತ್ತು ಒಂದಷ್ಟು ಕುಕ್ಕರ್ಗಳನ್ನ ಇಟ್ಟಿದ್ದಾರೆ, ಮಿಕ್ಸಿ, ಐರನ್ ಬಾಕ್ಸ್, ಮಿಕ್ಸಿ ಕುಕ್ಕರ್, ಇಂಡಕ್ಷನ್ ಕುಕ್ಕರ್, ಸಾಕಷ್ಟು ಬಹುಮಾನಗಳನ್ನು ಇಟ್ಟಿದ್ದಾರೆ. ಸೊ ಯಾವುದೋ ಒಂದು ಬಹುಮಾನ ನಿಮಗೆ ಕೊಟ್ಟೇ ಕೊಡ್ತಾರೆ. ಸೊ ದಯವಿಟ್ಟು ಈ ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ. ಏಕೆಂದರೆ ಹೆಣ್ಮಕ್ಳಿಗಂತೂ ಅದರಲ್ಲೂ ಕೂಡ ಶ್ರಾವಣದಲ್ಲಿ ಅದ್ಭುತವಾಗಿರ್ತಕ್ಕಂಥ ಅಡುಗೆಗಳನ್ನ ಮಾಡ್ತಕ್ಕಂಥ ಹಾಬಿ ಇದ್ದೇ ಇರುತ್ತೆ. ಆದರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಯಾವುದೇ ರೀತಿ ನಾನ್ ವೆಜ್ ಆಹಾರಕ್ಕೆ ಇಲ್ಲಿ ಆಸ್ಪದ ಇಲ್ಲ. ಕೇವಲ ಸಸ್ಯಾಹಾರಿ ಆಹಾರಗಳನ್ನು ಮಾತ್ರ ನೀವು ತಯಾರಿಸಬೇಕು. ನಿಮ್ಮ ಮನೆಯಿಂದ ನೀವು ತಯಾರಿಸ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೀವು ಅವರಿಗೆ ಡೆಮೋ ತೋರಿಸ್ಬೇಕು, ಅಥವಾ ನೀವು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಅವರಿಗೆ ಇಷ್ಟ ಆದರೆ ನಿಮಗೆ ಮುಂದಿನ ಸುತ್ತಿಗೆ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಗ್ರ್ಯಾಂಡ್ ಫೈನಲಲ್ಲಿ ಭಾಗವಹಿಸ್ತಕ್ಕಂಥ ಜನರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಫಸ್ಟ್ ಪ್ರೈಸ್ ಆದರೆ, ಸೆಕೆಂಡ್ ಬಹುಮಾನ 50,000 ಇರುತ್ತೆ, ಮೂರನೇ ಬಹುಮಾನ 35,000 ರೂಪಾಯಿ ಇರುತ್ತೆ. ಸೊ ಇದಿಷ್ಟು. ಮತ್ತು ಈ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದ್ರು ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ತಗೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಲ್ ದಿ ವೆರಿ ಬೆಸ್ಟ್. ಎಲ್ಲರೂ ಒಳ್ಳೆಯದಾಗಲಿ. ಈ ಬಹುಮಾನ ನಮ್ಮ ದಾವಣಗೆರೆಗೆ ಬರಲಿ ಅಂಥೇಳಿ ನಾನು ಸ್ವಲ್ಪ ಸ್ವಾರ್ಥದಿಂದ ಹಾರೈಸ್ತಾ ಇದ್ದೀನಿ. ಫೈನ್. ಎಲ್ರಿಗೂ ಆಸೆ ಇರುತ್ತೆ, ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ನಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ಸೊ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಬೇಸ್ ಸಿಗಬೇಕು, ಪ್ಲಾಟ್ಫಾರ್ಮ್ ಸಿಗಬೇಕು ಅಂತ. ಆದರೆ ಎಷ್ಟೋ ಜನ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಪೇರೆಂಟ್ಸ್ ಆರ್ಥಿಕವಾಗಿ ಕಷ್ಟದಲ್ಲಿ ಇರೋದ್ರಿಂದ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಸರಿಯಾಗಿ ಮಾಡಿಸೋಕ್ಕಾಗೋದಿಲ್ಲ. ಸೊ ಅಂತೆಲ್ಲ ಮಕ್ಕಳ ವಿದ್ಯಾಭ್ಯಾಸವನ್ನು, ಆ ಕನಸುಗಳನ್ನು ಈಡೇರಿಸಲಿಕ್ಕೋಸ್ಕರನೇ ತಪಸ್ ಅಂತಕ್ಕಂಥ ಒಂದು ಸಂಸ್ಥೆ ಮುಂದೆ ಇದೆ. ಮಕ್ಕಳು IIT ಮಾಡಬೇಕಾಗಿರ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಏನು ಬೇಕಾದರೂ ಮಾಡಲಿಕ್ಕೆ ಈ ತಪಸ್ ಅಂತಕ್ಕಂಥ ಸಂಸ್ಥೆ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದರೆ, ಪ್ರವೇಶ ಪರೀಕ್ಷೆ ಇರುತ್ತೆ. ಇದಕ್ಕೆ 6ನೇ ಅಕ್ಟೋಬರ್ 2024ಕ್ಕೆ ಪ್ರವೇಶ ಪರೀಕ್ಷೆ ಇರುತ್ತೆ. ಇದಕ್ಕೆ ಒಂದಷ್ಟು ಕಂಡೀಷನ್ಸ್ ಕೂಡ ಇದೆ. ಅದೇನು ಅಂದರೆ, ನಿಮ್ಮ ಮಕ್ಕಳು ಗಂಡು ಮಕ್ಕಳಾಗಿದ್ದರೆ ಅಥವಾ ಹೆಣ್ಣು ಮಕ್ಕಳಾಗಿರಲಿ, 9ನೇ ತರಗತಿಯಲ್ಲಿ ಕನಿಷ್ಠ 85% ಅಂಕಗಳನ್ನು ಪಡೆದಿರಬೇಕು. ಮತ್ತು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಮಕ್ಕಳು 9ನೇ ತರಗತಿಯಲ್ಲಿ 85% ಅಂಕಗಳನ್ನು ಪಡೆದಿರಬೇಕು. ಅಂದರೆ ಪ್ರಸ್ತುತ 10ನೇ ತರಗತಿಯಲ್ಲಿ ಓದ್ತಾ ಇರಬೇಕು ಮಕ್ಕಳು. ಅದೇ ರೀತಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇವೆರಡೇ ಕಂಡೀಷನ್ಸು. ಇನ್ನು ಯಾವುದೇ ರೀತಿಯ ತೊಂದರೆ ಇಲ್ದಂಗೆ ನೀವು ಯಾವುದೇ ಜಾತಿ, ಕುಲ, ಗೋತ್ರ ಏನು ಬೇಕಾದರೂ ಇದ್ದರೂ ಕೂಡ ನಿಮ್ಮ ಮಗು ಪ್ರವೇಶ ಪರೀಕ್ಷೆಯಲ್ಲಿ ಏನಾದರೂ ಪಾಸ್ ಆಯಿತು ಅಂದರೆ ನಿಮ್ಮ ಮಗು ಸೆಲೆಕ್ಟ್ ಆಗುತ್ತೆ. ಕಳೆದ 12 ವರ್ಷಗಳಲ್ಲಿ ಸರಿಸುಮಾರು 500ಕ್ಕಿಂತ ಹೆಚ್ಚು ಮಕ್ಕಳಿಗೆ ಇವರು ಉನ್ನತ ಶಿಕ್ಷಣವನ್ನು ನೀಡಿದ್ದಾರೆ. ಅದರಲ್ಲಿ 32 ರೀತಿಯ ಪರೀಕ್ಷೆಗಳಲ್ಲಿ ಇಲ್ಲಿ ನಡೆಯುತ್ತೆ. ತಪಸ್ನಲ್ಲಿ ಗಂಡು ಮಕ್ಕಳಿಗೆ PUC ಹಾಗೂ IIT JEE ತರಬೇತಿಯನ್ನು ನೀಡುತ್ತಾರೆ. ಸಾಧನದಲ್ಲಿ ಹೆಣ್ಣು ಮಕ್ಕಳಿಗೆ PUC ಹಾಗೂ NEET ಮತ್ತು CET ತರಬೇತಿಯನ್ನು ನೀಡುತ್ತಾರೆ. ಸೊ ಗಂಡು ಮಕ್ಕಳಿಗೆ ತಪಸ್ ಅಂತಕ್ಕಂಥ ಒಂದು ಪರೀಕ್ಷೆ ಇರುತ್ತೆ, ಹೆಣ್ಣು ಮಕ್ಕಳಿಗೆ ಸಾಧನ ಅಂತಕ್ಕಂಥದ್ದು ಒಂದು ಪರೀಕ್ಷೆ ಇರುತ್ತೆ. ಸೊ ಇವೆರಡು ಪರೀಕ್ಷೆಯಲ್ಲಿ ನಿಮ್ಮ ಗಂಡು ಮತ್ತು ಹೆಣ್ಣು ಮಕ್ಕಳು ಭಾಗವಹಿಸ್ಬೋದು. ತುಂಬ ಅದ್ಭುತವಾಗಿರ್ತಕ್ಕಂಥ ಅವಕಾಶ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನಿಮ್ಮ ಒಂದು ಏನಾದರೂ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇದ್ದು ನಿಮ್ಮ ಮಗು 9ನೇ ತರಗತಿ ಪಾಸಾಗಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದರೆ ಇದು ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥ ಅವಕಾಶ. ನಿಮ್ಮ ಮಕ್ಕಳಿಗೆ ಆ ಪ್ರವೇಶ ಪರೀಕ್ಷೆ 6ನೇ ಅಕ್ಟೋಬರ್ 2024ಕ್ಕೆ ಇರುತ್ತೆ. ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹೇಳ್ಬಿಡ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಮತ್ತೇನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ರೆ ತೊಗೊಳಕ್ಕೆ ಪ್ರಯತ್ನ ಮಾಡಿ. 08026612730. ಅದೇ ರೀತಿ ಅದನ್ನು ಕಂಟಿನ್ಯೂಷನ್ ಆಗಿ 3132 ಕೂಡ ಇರುತ್ತೆ. ಇನ್ನೊಮ್ಮೆ ಹೇಳ್ತಿದ್ದೀನಿ ನಂಬರ್ 0802661
2730. ಸೊ ಯಾವ್ಯಾವುದೋ ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡ್ತೀವಿ, ಯಾವ್ಯಾವುದೋ ಇನ್ಫಾರ್ಮೇಷನ್ಸನ್ನು ಬೇಡದೇ ಇರತಕ್ಕಂಥ ರೀಲ್ಸ್ ವಿಚಾರಗಳನ್ನೆಲ್ಲ ನಾವು ಇನ್ನೊಬ್ಬರು ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಮುಗಿದೇ ಇರತಕ್ಕಂಥ ಧಾರಾವಾಹಿಗಳ ವಿಚಾರಗಳನ್ನ ಮಾತಾಡ್ತಾ ಇರ್ತೀವಿ. ಸೊ ದಯವಿಟ್ಟು ನಿಮ್ಮ ಮನೆ ಕೆಲಸದವರಾಗಿರ್ಬೋದು ಅಥವಾ ನಿಮ್ಮ ಮನೇಲಿ ಕೆಲಸ ಮಾಡ್ತಕ್ಕಂಥವ್ರು, ನಿಮ್ಮ ಅಂಗಡಿಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರಾದರೂ ಮಕ್ಕಳು ಈ ವರ್ಷ SLC ಓದ್ತಾ ಇದ್ದರೆ ಅವರ ಆರ್ಥಿಕ ಪರಿಸ್ಥಿತಿ ಅವರೆಲ್ಲ 5,000-6,000 ರೂಪಾಯಿ ಕೆಲಸ ಮಾಡ್ತಿರ್ತಾರೆ. ವರ್ಷ ಪೂರ್ತಿ ಆದರೂ ಅವರು ಆದಾಯ ಲೆಕ್ಕ ಹಾಕ್ಕೊಂಡ್ರೆ 70,000 ಆಗಲ್ಲ, 60,000 ಆಗಲ್ಲ. ಸೊ ಅಂಥ ಕಷ್ಟಪಟ್ಟು ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ದಯವಿಟ್ಟು ಈ ವಿಚಾರವನ್ನು ತಿಳಿಸಿ ಅವರ ಭವಿಷ್ಯ ಉಜ್ವಲ ಆಗೋದ್ರಲ್ಲಿ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆರ್ಥಿಕವಾಗಿ ಯಾರಿಗೆಲ್ಲ ಪ್ರೋತ್ಸಾಹ ಮಾಡಲಿಕ್ಕೆ ಸಾಧ್ಯವಾಗಲ್ಲ ತಮ್ಮ ಮಕ್ಕಳಿಗೆ, ಅವ್ರಿಗೆ ನಿಜಕ್ಕೂ ಇದೊಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶ. ಇದರಲ್ಲಿ ರಾಷ್ಟ್ರೋತ್ಥಾನ ಟ್ರಸ್ಟ್ ಕೂಡ ಸಹಾಯ ಮಾಡ್ತಾ ಇದೆ. ತಪಸ್ ರೀಚ್ಡ್ ದ ಅನ್ರೀಚ್ಡ್ ಅಂತ ಅನ್ನೋ ಒಂದು ಸ್ಲೋಗನ್ ಇದೆ, ಸಾಧನ ರೀಚ್ ದ ಅನ್ರೀಚ್ಡ್. ಅದೇ ರೀತಿ BAAC ಬಿ ಅಹೆಡ್ ದ ಸಸ್ಟೈನ್ಡ್ ಎಕ್ಸಲೆನ್ಸ್ ಅಂತ ಹೇಳಿ ಈ 4 ಸಂಸ್ಥೆಗಳ ಸಹಯೋಗದಲ್ಲಿ ಇದು ನಡೀತಾ ಇದೆ. ಆಗಸ್ಟ್ 15ರಂದು ಆನ್ಲೈನಲ್ಲಿ ನೀವು ಅಪ್ಲೈ ಮಾಡ್ಬೋದು. ತಪಸ್ಸಾಧನ.ರಾಷ್ಟ್ರೋತ್ಥಾನ.org, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ತಪಸ್ಸಾಧನ.ರಾಷ್ಟ್ರೋತ್ಥಾನ.org. ಇಲ್ಲಿ ನೀವು ಹೆಚ್ಚಿನ ಇನ್ಫಾರ್ಮೇಷನ್ನ ಬೇಕಾದ್ರೆ ತೊಗೋಬೋದು, ಅಥವಾ ನಾನು ಕಾಂಟ್ಯಾಕ್ಟ್ ನಂಬರ್ನ ಹೇಗೆ ನೀಡಿದ್ದೀನಿ ಅಲ್ಲೂ ಕೂಡ ಅದು ಬೇಕಿದ್ರೆ ಹೆಚ್ಚಿನ ಇನ್ಫಾರ್ಮೇಷನ್ನ ತೆಗೆದುಕೋಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಮಾಹಿತಿ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಯಾರಾದರೂ ಇದ್ದರೆ, ನಿಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ತೊಂದರೆಯಲ್ಲಿದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಥವಾ ಕೋವಿಡ್ ಟೈಮಲ್ಲಿ ಸಾಕಷ್ಟು ಜನ ಪೇರೆಂಟ್ಸ್ ಕಳ್ಕೊಂಡಿರ್ತಕ್ಕಂಥ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಈ ಒಂದು ಒಳ್ಳೆ ಮಾಹಿತಿಯನ್ನು ನೀಡಿ. SLC ಓದ್ತಾ ಇರ್ತಕ್ಕಂಥ ಮಕ್ಕಳಿಗಂತೂ ಅದ್ಭುತವಾದ ಅವಕಾಶ ಅಂತ ಹೇಳುತ್ತಾ ಮುಂದಿನ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇದೆ. ವಿದೇಶದಲ್ಲಿ ವೃತ್ತಿ ಮಾಡಬೇಕು ಅಂತ ಆಸೆ ಹೊಂದಿರೋರಿಗೆ ಉಚಿತವಾಗಿ ತರಬೇತಿಯನ್ನು ಕೂಡ ನೀಡ್ತಾರೆ, ವೃತ್ತಿ ತರಬೇತಿಯನ್ನು, ಹಾಗೂ ಅವರಿಗೆ ನೇಮಕ ಕೂಡ ಮಾಡ್ಕೊಳ್ತಾರೆ. ಹೊಸದಾಗಿ ITI ತೆರಗಡೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದುಬೈ ಶಿಪ್ ಯಾರ್ಡ್ನಲ್ಲಿ ತರಬೇತಿ ಇದೆ, ಹಾಗೂ ನೇಮಕಾತಿಗಳನ್ನ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಇದ್ರದ್ದು ಒಂದಷ್ಟು ಕಂಡೀಷನ್ಸ್ ಇದೆ. ಏನು ಅರ್ಹತೆ ಇರಬೇಕು ಅಂದರೆ ವಿದ್ಯಾರ್ಥಿ ITI ಆಗಿರಬೇಕು, ಯಾವುದೇ ವಿಷಯಗಳಲ್ಲಾದರೂ ತೊಂದರೆ ಇಲ್ಲ. ಫಿಟ್ಟರ್ ಆಗಿರ್ಬೋದು, ಫ್ಯಾಬ್ರಿಕೇಷನ್ಸ್, ವೆಲ್ಡರ್ ಇತ್ಯಾದಿ ಆಗಿದ್ರೂ ಕೂಡ ತೊಂದರೆ ಇಲ್ಲ. 2020 ಅಥವಾ 2021 ನಂತರ ಉತ್ತೀರ್ಣರಾಗಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ತಾಂತ್ರಿಕ ಕೌಶಲ್ಯ ಕೂಡ ಹೇಳಿದ್ದಾರೆ. ತಮ್ಮ ವೃತ್ತಿ ಕಲಿಕೆಗೆ ಸಂಬಂಧಿಸಿದ ಯಾವುದಾದ್ರೂ ತಾಂತ್ರಿಕ ಕೌಶಲ್ಯದ ಕೋರ್ಸ್ನಲ್ಲಿ ಪ್ರಮಾಣ ಪತ್ರ ಇದ್ದರೂ ಸಾಕಂತೆ. ಅದೇ ರೀತಿ ವಯೋಮಿತಿ 18ರಿಂದ 23 ವರ್ಷದ ಒಳಗಡೆ ಇರಬೇಕು. ಅಂದರೆ ಈಗ ಯಾರೆಲ್ಲ ಔಟ್ಪುಟ್ ಆಗಿರ್ತೀರಿ, ಜಾಬ್ನ ನಿರೀಕ್ಷೆಯಲ್ಲಿ ಇರ್ತೀರಿ, ಅದರಲ್ಲೂ ಕೂಡ ನಿಮಗೆ ದುಬೈ ಶಿಪ್ ಯಾರ್ಡ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶ ಇದೆ. ಭಾಷಾ ನೈಪುಣ್ಯತೆ, ಸರಳ ಇಂಗ್ಲೀಷ್ ಮಾತಾಡೋದಕ್ಕೆ ಬಂದರೂ ಕೂಡ ಸಾಕಂತೆ. ಓಕೆ, ಒಪ್ಪಂದ 2 ವರ್ಷಗಳಿಂದ 3 ವರ್ಷಗಳವರೆಗೂ ನೀವು ಅಲ್ಲಿ ಕೆಲಸ ಮಾಡಬೇಕಾಗತ್ತೆ. ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿ ಕೊಡ್ತಾರೆ, ಫುಡ್ಡು, ಅಕಾಮಿಡೇಷನ್ ಎಲ್ಲ ಕೊಡ್ತಾರೆ. ವೇತನ ಮತ್ತು ಇತರೆ ಸೌಲಭ್ಯಗಳು, ವೇತನ ಮಾಸಿಕ 1,200 AED, ಇದು ಅಲ್ಲಿಗೆ ಒಂದು ಸಂಬಂಧಪಟ್ಟ ಹಾಗೆ ಒಂದು AED ಅಂದರೆ ಅಲ್ಲಿನ ಒಂದು ಕರೆನ್ಸಿ ಬಗ್ಗೆ ಹೇಳಿದ್ದಾರೆ. ನಂತರ ವಾರ್ಷಿಕವಾಗಿ ಅದನ್ನು ಏರಿಕೆ ಮಾಡ್ತಾರಂತೆ. ಇತರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಫ್ರೀಯಾಗಿ ಟ್ರೈನಿಂಗ್ ಕೂಡ ಇರುತ್ತೆ, ಉಚಿತ ವಿಮಾನ ಟಿಕೆಟ್ ಕೂಡ ಕೊಡ್ತಾರೆ. ತರಬೇತಿ ಸ್ಥಳದಲ್ಲಿ ಮತ್ತೆ ಉಚಿತವಾಗಿ ಅವರಿಗೆ ವಸತಿ, ಆಹಾರವನ್ನು ಕೂಡ ಕೊಡ್ತಾರೆ. ತರಬೇತಿ ಸ್ಥಳದೊಳಗೆ ಉಚಿತ ಪ್ರಯಾಣ ಇರುತ್ತೆ, ಉಚಿತ ಆರೋಗ್ಯ ವಿಮೆ ಕೂಡ ಇರುತ್ತೆ, ನಿಮಗೆ ವಾರ್ಷಿಕ ರಜೆ ಕೂಡ ಇರುತ್ತೆ, ಹಾಗೂ ಹಿಂದಿರುಗಿ ಪ್ರಯಾಣದ ಟಿಕೆಟನ್ನು ಕೂಡ ಇವರು ಕೊಡ್ತಾರೆ ನಿಮಗೆ. ಸೊ ಇಷ್ಟೆಲ್ಲ ಫೆಸಿಲಿಟಿ ಇದೆ. ಆಗಸ್ಟ್ 11 ಇದಕ್ಕೆ ಲಾಸ್ಟ್ ಡೇಟ್ ಇದೆ. ಸೊ ದಯವಿಟ್ಟು ಅಷ್ಟರೊಳಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9606492213. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9606492213. ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ, ಕರ್ನಾಟಕ IMC-K. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ತಾವು ಸಂಪರ್ಕ ಮಾಡ್ಬೋದು. ಬನ್ನೇರುಘಟ್ಟದಲ್ಲಿ ಇದರ ಆಫೀಸ್ ಕೂಡ ಇದೆ. ಕಲ್ಯಾಣ ಸುರಕ್ಷಾ ಭವನ 4ನೇ ಮಹಡಿ, ಡೈರಿ ವೃತ್ತ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಸೊ ಇಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬೋದು, ಅಥವಾ ನಾನು ನೀಡಿರ್ತಕ್ಕಂಥ ನಂಬರ್ಗೂ ಕೂಡ ತಾವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ KSDC ವತಿಯಿಂದ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ. ಸೊ ಎಲ್ರಿಗೂ ಇಂಥ ಅವಕಾಶ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ತಿಳಿಸ್ಬಿಡ್ತೀನಿ. ವೀಕ್ಷಕರ, ಇತ್ತೀಚಿನ ದಿನಗಳಲ್ಲಿ ಈ ಬ್ರಿಡ್ಜ್ಗಳು ಕುಸಿತಕ್ಕಂಥದ್ದು, ಹೈವೇಗಳಲ್ಲಿ ಆಗ್ತಕ್ಕಂಥ ಅಪಘಾತಗಳನ್ನ ನಾವು ತುಂಬ ನೋಡ್ತಾನೆ ಇರ್ತೀವಿ. ಸೊ ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ, ಒಂದು ನಿನ್ನೆ ಕಾರವಾರ ಮತ್ತು ಗೋವಾ ಹೈವೇಯಲ್ಲಿ ಸಮುದ್ರ ಮೇಲೆ ಇರ್ತಕ್ಕಂಥ ಒಂದು ಬ್ರಿಡ್ಜು 2 ಬದಿಯಿಂದ ಕುಸಿದು ಬಿದ್ದುಬಿಟ್ಟಿದೆ. ಸೊ ಆ ಭಯಂಕರವಾದ ಒಂದು ಬ್ರಿಡ್ಜ್ನ ಕುಸಿದಿರೋದ್ರಲ್ಲಿ
ಒಂದು ದೊಡ್ಡದಾಗಿರ್ತಕ್ಕಂಥ ಲಾರಿ ಮುಳುಕೊಂಡು ಹೋಗಿದೆ, ಒಂದು ಒಮಿನಿ ವ್ಯಾನ್ ಮುಳುಕೊಂಡು ಹೋಗಿದೆ. ಸೊ ಪ್ರಾಣಹಾನಿ ಆಗಿರೋದ್ರ ಬಗ್ಗೆ ನನಗೆ ಇನ್ನೂ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಆದರೆ ಒಮ್ಮೆ ಯೋಚನೆ ಮಾಡಿ, ಲಾರಿ 10 ಲಾರಿಗಳು ಓಡಾಡ್ತಕ್ಕಂಥ ಅಷ್ಟೊಂದು ಹೆವಿ ಟ್ರಾಫಿಕ್ ಇರ್ತಕ್ಕಂಥ ಅದು ಬ್ರಿಡ್ಜ್ ಏನಾದರೂ ಡೇ ಟೈಮಲ್ಲಿ ಕುಸಿದ್ರೆ ಅದರಲ್ಲಿ ಎಷ್ಟು ಜನ ಪ್ರಾಣಹಾನಿ ಆಗ್ತಿತ್ತು, ಎಷ್ಟು ವಾಹನಗಳು ನೀರಲ್ಲಿ ಹೋಗ್ತಾ ಇತ್ತು. ಅಪ್ಪ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಯಾಕೆಂದರೆ ಅದು ಒನ್ ಆಫ್ ದ ಬಿಸಿಯೆಸ್ಟ್ ಹೈವೇ ನನಗೆ ಗೊತ್ತಿರೋ ಪ್ರಕಾರ. ನಾನು ಕೂಡ ಅದರಲ್ಲಿ ಸಂಚಾರ ಮಾಡಿದ್ದೀನಿ ಸಾಕಷ್ಟು ಬಾರಿ. ಸೊ ನಿಜಕ್ಕೂ ಭಯ ಆಗುತ್ತೆ. ಇದಕ್ಕೆ ಯಾರನ್ನು ದೋಷಣೆ ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಇನ್ನು ಇಂಜಿನಿಯರ್ಗಳಿಗೆ ಇದಕ್ಕೆ ಹೊಣೆ ಮಾಡಬೇಕಾ, ಅಥವಾ ಕಾಂಟ್ರಾಕ್ಟರ್ಗಳಿಗೆ ಹೊಣೆ ಮಾಡಬೇಕಾ, ಅಥವಾ ಇದನ್ನು ಯಾರು ಟೆಂಡರ್ ತೊಗೊಂಡಿದ್ದಾರೆ ಅವ್ರಿಗೆ ಹೊಣೆ ಮಾಡಬೇಕಾ, ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪನಾದರೂ ನಮಗೊಂದು ಮಾನವೀಯತೆ ಅನ್ನೋದು ಬೇಡವಾ? ಇಂಥ ಬ್ರಿಡ್ಜ್ಗಳನ್ನ ಕಟ್ಟೋವಾಗಲೂ ಕೂಡ ನಾವು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ ಜನರ ಪ್ರಾಣಕ್ಕೆ ನಾವು ಯಾವ ರೀತಿ ರಕ್ಷಣೆ ಕೊಡ್ತೀವಿ ಹೇಳಿ? ಸೊ ಬೇಜಾರಾಗುತ್ತೆ. ಈ ಮಧ್ಯೆ ಒಂದು ಕರೆ ಬರ್ತಾಯಿದೆ, ಯಾರ್ದು ಅಂತ ನೋಡೋಣ. ಬಹುಶಃ ಕಟ್ಟಾಗಿದೆ. ಸೊ ದಯವಿಟ್ಟು ಹೇಳ್ತೀನಿ, ಯಾರೆಲ್ಲ ಈ ತಪ್ಪಿನಲ್ಲಿ ಭಾಗವಹಿಸಿದ್ದಾರೆ, ತಪ್ಪನ್ನು ಮಾಡಿದ್ದಾರೆ, ಅವ್ರಿಗಂತೂ ಖಂಡಿತ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು. ಇದು ನೀರಿಗೆ ನೆಂದುಬಿಟ್ಟು ಆ ಬ್ರಿಡ್ಜ್ ಮುಳುಗಿದಿದ್ರೆ ಅದು ಬೇರೆ ವಿಚಾರ ಆಗ್ತಾಯಿತ್ತು. ಇದು ನೀರಿಗೆ ನೆಂದು ಬ್ರಿಡ್ಜ್ ಮುಳುಗಡೆ ಆಗಿರೋದು ಅಥವಾ ಕಟ್ಟಾಗಿರ್ತಕ್ಕಂಥದ್ದು ಅಲ್ಲ. ಎರಡೂ ಕಡೆಯಿಂದ ಬ್ರಿಡ್ಜು, ಲಾರಿ ಹೋಗುವಾಗ ಒಮಿನಿ ಕಾರ್ ಇದೆ, ಅದರ ಮೇಲೆ ಲಾರಿ ಇದೆ, ಅದ್ರ ಸಮೇತ ಅದು ಒಳಗಡೆ ಹೋಗುತ್ತೆ ಅಂದರೆ ಒಮ್ಮೆ ಯೋಚನೆ ಮಾಡಿ. ಆ ಜೀವಕ್ಕೆ ಏನಾದರೂ ತೊಂದರೆ ಆಗಿದೆಯೋ ಏನೋ ಗೊತ್ತಿಲ್ಲ, ನಂಗೆ ಕ್ಲಿಯಾರಿಟಿ ಇಲ್ಲ. ಒಂದು ವೇಳೆ ಡೇ ಟೈಮಲ್ಲಿ ಆಗಿದ್ದರೆ ಎಷ್ಟು ಜೀವಗಳು ಹೋಗ್ತಾ ಇತ್ತು. ಒಂದು ವೇಳೆ ಶಾಲಾ ಮಕ್ಕಳು ವಾಹನಗಳು ಅಲ್ಲಿ ಓಡಾಡ್ತಾ ಇರ್ತವೆ, ಸ್ಕೂಲ್ ಮಕ್ಕಳು ವಾಹನ, ಕಾಲೇಜ್ ಮಕ್ಕಳು ವಾಹನ ಹೋಗುವಾಗ ಈ ರೀತಿ ಆಗಿದ್ದರೆ ಯಾರು ಇದಕ್ಕೆ ಹೊಣೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ದಾಕ್ಷಿಣ್ಯ ಕ್ರಮ ತಗೊಂಡು ಅವರಿಗೆಲ್ಲ ಸರಿಯಾದ ಪಾಠ ಕಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಬೇಸರದ ವಿಚಾರ ಇದೆ. ಇತ್ತೀಚಿನ ದಿನಗಳಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ನಾವು ತುಂಬ ನೋಡ್ತಾ ಇದ್ದೀವಿ. ಅವರು ಡ್ರಿಂಕ್ ಆ್ಯಂಡ್ ಡ್ರೈವ್ ಹೊರಗಡೆ ಏನಾದರೂ ಮಾಡಿಕೊಂಡ್ರೆ ಹಾಳಾಗಿ ಅವ್ರು ಸಾಯ್ತಾರೆ ಅಂತ ಹೇಳ್ಬೋದು. ಶಾಲೆಗೆ ಕಳಿಸುವಾಗ ಶಾಲೆ ಮಕ್ಕಳಿರ್ತಕ್ಕಂಥ ಬಸ್ನಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ ಯಾರೇ ನಿಮ್ಮನ್ನು ಸುಮ್ಮನೆ ಬಿಡ್ತಾರೆ? ಸೊ ನಿಜವಾಗ್ಲೂ ನಿಮಗೆಲ್ಲ ಮನುಷ್ಯತ್ವ ಅನ್ನೋದು ಇದೆಯಾ ಅಂತ ನನಗೆ ಕೇಳಬೇಕು ಅಂತ ಅನಿಸುತ್ತೆ. 72 ಚಾಲಕರ ವಿರುದ್ಧ FIR ಆಗಿದೆ. ಸೊ ಖಂಡಿತವಾಗ್ಲೂ ಹೇಳ್ತೀನಿ, ಪೊಲೀಸರು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲ 6 ತಿಂಗಳು ಒಳಗಡೆ ಕೂರಿಸಿ ಹೇಳ್ತೀನಿ ನಿಜವಾಗ್ಲೂ. ಯಾಕೆಂದರೆ ಶಾಲಾ ಮಕ್ಕಳು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ 50-60 ಜನ ಮಕ್ಕಳಿರ್ತಾರೆ. ಇವರು ಏನಾದ್ರು ರ್ಯಾಶ್ ಡ್ರೈವ್ ಮಾಡಿ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಆ ಮಕ್ಕಳು, ಚಿಕ್ಕ ಮಕ್ಕಳು ಪ್ರಾಣ ಬಿಟ್ಬಿಡ್ತಾರೆ. ಸೊ ದಯವಿಟ್ಟು ಪೇರೆಂಟ್ಸಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ವಾಹನಕ್ಕೆ ಮನೆ ಹತ್ರ ಬರ್ತಕ್ಕಂಥ ವಾಹನಗಳಲ್ಲಿ ಡ್ರೈವರ್ ಹತ್ರ ಮಾತಾಡಿ. ಅವ್ರು ಮಾತಾಡೋ ಶೈಲಿಯಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಅವ್ನು ಡ್ರಿಂಕ್ ಮಾಡ್ತಾನ. ನೈಟ್ ಟೈಮಲ್ಲಿ ಏನಾದ್ರು ಮಾಡ್ಕೊಂಡು ಹೋಗ್ಲಿರಿ, ಅವ್ರ ಪರ್ಸ್ನಲ್ ವಿಚಾರ, ಅದು ನಮ್ಗೆ ಬೇಡ. ಆದರೆ ಶಾಲೆಗೆ ಕಳಿಸ್ತಕ್ಕಂಥ ಮಕ್ಕಳಿಗೆ ಸ್ಕೂಲ್ ಟೈಮಿಂಗ್ಸಲ್ಲಿ ನೀವು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ ಅಂದರೆ, ಸೊ ದಯವಿಟ್ಟು ಎಲ್ಲ ಪೇರೆಂಟ್ಸಲ್ಲಿ ಕೇಳ್ಕೊಳ್ತೀನಪ್ಪ, ದಯವಿಟ್ಟು ನೀವು ಆಟೋದಲ್ಲಿ ಕಳಿಸ್ತಾ ಇರಿ, ಅಥವಾ ಕಾರಲ್ಲಿ ಕಳಿಸ್ತಾ ಇರಿ, ಅಥವಾ ಸ್ಕೂಲ್ ಬಸ್ಗಳಲ್ಲಿ ಕಳಿಸ್ತಾ ಇರಿ. ದಯವಿಟ್ಟು ನಿಮ್ಮ ಆಟೋ ಅಥವಾ ಸ್ಕೂಲ್ ಡ್ರೈವರ್ ಹತ್ರ, ಬಸ್ ಚಾಲಕರ ಹತ್ರ, ಒಮಿನಿ ಕಾರ್ ಚಾಲಕರ ಹತ್ರ ದಯವಿಟ್ಟು ಮಾತಾಡಿ. ನೀವು ಕುಡಿತಾ ಇದ್ದೀರಾ ಅಂತ ಮಾತಾಡೋ ಅವಶ್ಯಕತೆ ಇಲ್ಲ. ತಿಂಡಿ ಆಯ್ತಾ ಅಂತ ಮಾತಾಡಿ, ಚೆನ್ನಾಗಿದೆ ಅಂತ ಮಾತಾಡಿ. ಅವ್ರು ಮಾತಾಡೋ ಶೈಲಿಯಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಬಾಯಿಂದ ಸ್ಮೆಲ್ ಬಂದರೆ. ಸೊ ಅಲ್ಲಿಂದ ಆವಾಗಲೇ ಅವ್ನಿಗೆ ಕೆಳಗಡೆ ಇಳಿಸ್ಬಿಡಿ. ಮುಂದೆ ಬಂದಿದ್ದು ನೋಡೋಣ, ನಿಮ್ಮ ಮಗು ಒಂದು ದಿವಸ ಸ್ಕೂಲಿಗೆ ಹೋಗಲಿಲ್ಲ ಅಂತ ತೊಂದರೆ ಇಲ್ಲ, ಆ ಶಾಲೆ ಬಸ್ಸಲ್ಲಿರ್ತಕ್ಕಂಥ ಮಕ್ಕಳು ಒಂದು ದಿವಸ ಸ್ಕೂಲಿಗೆ ಹೋಗಲಿಲ್ಲ ಅಂತ ತೊಂದರೆ ಇಲ್ಲ. ಆ ಥರ ಏನಾದ್ರು ಬಂತಂದ್ರೆ ತಕ್ಷಣಕ್ಕೆ ಶಾಲಾ ಸಿಬ್ಬಂದಿ ಕಂಪ್ಲೇಂಟ್ ಮಾಡಿ. ಮತ್ತು ಶಾಲಾ ಸಿಬ್ಬಂದಿಯಲ್ಲೂ ಕೇಳ್ಕೊಳ್ತಿದ್ದೀನಿ, ಸರ್ ದಯವಿಟ್ಟು ನಿಮ್ಮ ಎಲ್ಲ ಶಾಲಾ ಬಸ್ ಚಾಲಕರನ್ನ ಒಮ್ಮೆ ನಿಲ್ಲಿಸಿ ಟೆಸ್ಟ್ ಮಾಡಿ, ಅವ್ರ ಜೊತೆ ಮಾತಾಡಿ. ಅವ್ರು ಯಾರಾದ್ರು ತಪ್ಪು ಮಾಡ್ತಿದ್ರೆ ದಯವಿಟ್ಟು ಅವ್ರನ್ನ ವಾರ್ನ್ ಮಾಡಿ ಮನೆ ಕಳಿಸಿ. ಅವತ್ತಿನ ದಿವಸ ಅವ್ರು ಏನಾದ್ರು ಕುಡಿದು ಬಂದಿದ್ರೆ, ಸೊ ಇಲ್ಲ ಅಂದರೆ ದಯವಿಟ್ಟು ಅವ್ರನ್ನ ಕೆಲಸದಿಂದ ತೆಗೆದುಬಿಡಿ ಅಂತ ಹೇಳ್ತೀನಿ. ಯಾರು ಹೊಟ್ಟೆ ಮೇಲೆ ಹೊಡೆಯೋ ಉದ್ದೇಶ ನಮಗಿಲ್ಲ. ಆದರೆ ದಯವಿಟ್ಟು ಹೇಳ್ತೀನಿ, ಏನಾದರೂ ಒಂದು ಸಣ್ಣ ಅಪಘಾತ ಆಯಿತು ಅಂದರೆ ಆ ಶಾಲೆ ಬಸ್ಸಲ್ಲಿ 50-60 ಮಕ್ಕಳಿರ್ತಾರೆ, ಅವ್ರ ಜೀವದ ಗತಿ ಏನು ಒಮ್ಮೆ ಯೋಚನೆ ಮಾಡಿ. ಸೊ ಇಲ್ಲಿ ಒಬ್ಬನ ಕೆಲಸ ಹೋಗ್ಬೋದು, ಅಥವಾ ಒಬ್ಬನಿಗೆ ಒಂದು ವಾರ್ನ್ ಕೊಡಿ. ನೀವು ಕೆಲಸನ ತೆಗಿಲೇಬೇಕು ಅಂತ ಇಲ್ಲ, ಅವನಿಗೆ ವಾರ್ನ್ ಕೊಟ್ಟು ಅವನಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡಿ, ಈ ರೀತಿ ಮಾಡಬೇಡಿ ಅಂತ ಹೇಳಿ. ರಾತ್ರಿ ಕುಡಿದ್ರೆ ತೊಂದರೆ ಇಲ್ಲ, ಆದರೆ ಸ್ಕೂಲ್ ಶಾಲೆ ಕರ್ಕೊಂಡು ಹೋಗುವಾಗ, ಅದರಲ್ಲೂ ಬೆಂಗಳೂರು ಅಂತ ನಗರದಲ್ಲಿ ಒಂದೊಂದು ನಿಮಿಷಕ್ಕೂ ಒಂದೊಂದು ಜೀವ ಹೋಗುತ್ತೆ. ಅಂಥ ಟೈಮಲ್ಲಿ ಏನಾದರೂ ಇವ್ರಿಗೆ ಬಸ್ಗಳನ್ನ ರ್ಯಾಶಾಗಿ ಡ್ರೈವ್ ಮಾಡಿ ಫ್ಲೈಓವರ್ ಮೇಲೆ ಇರುತ್ತೆ, ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಫ್ಲೈಓವರಿಂದ ಬಸ್ ಕೆಳಗಡೆ ಬಿದ್ದರೆ ಏನ್ರಿ, ಇವನಂತೂ ಸತ್ತೋಗ್ತಾನೆ. ಅದ್ರ ಜೊತೆ 50-60 ಮಕ್ಕಳಿಗೂ ತೊಂದರೆ ಆಗ್ಬಿಡುತ್ತೆ ರೀ. ಆ ಪೇರೆಂಟ್ಸ್ ಗತಿ ಏನು? ಎಷ್ಟೋ ಜನರಲ್ಲಿ ಇವತ್ತು ಮನೆಗೆ ಒಂದೇ ಒಂದು ಮಗು ಇರುತ್ತೆ, ಅವ್ರ ಜೀವ ಏನಾಗಬೇಕು ಹೇಳಿ? ಸೊ ದಯವಿಟ್ಟು ಎಲ್ಲ ಪೇರೆಂಟ್ಸಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ನೀವು ನಿಮ್ಮ ಬಸ್ ಡ್ರೈವರ್ ಆಗಿರ್ಬೋದು, ಕಾರ್ ಡ್ರೈವರ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಅಥವಾ ಆಟೋ ಡ್ರೈವರ್ಗಳ ಬಗ್ಗೆ ಮಾತಾಡಿ, ಗಮನ ವಹಿಸಿ. ಅವ್ರೇನಾದ್ರು ಡ್ರಿಂಕ್ ಆ್ಯಂಡ್ ಡ್ರೈವಲ್ಲಿ ಇದ್ದರೆ ದಯವಿಟ್ಟು ಅಲ್ಲಿಂದ ನಿಮ್ಮ ಮಗುನ ತಕ್ಷಣಕ್ಕೆ ವಾಪಸ್ ತಗೊಳ್ಕೊಳ್ಳಿ. ಒಂದು ದಿವಸ ಸ್ಕೂಲ್ ಹೋಗಲಿಲ್ಲ ಅಂದರೆ ನಿಮ್ಮ ಮಗ ಏನು ವಿಶೇಷ ಆಗೋದು ತಪ್ಪೋದಿಲ್ಲ. ಸೊ ದಯವಿಟ್ಟು ಇದನ್ನು ತುಂಬ ರಿಕ್ವೆಸ್ಟಿಂದ ಕೇಳ್ಕೊಳ್ತೀನಿ. ಯಾಕೆಂದರೆ ಬೆಂಗಳೂರು ಒಂದರಲ್ಲಿ 72 ವಾಹನ ಚಾಲಕರ ಮೇಲೆ FIR ಆಗಿದೆ. ಸೊ ಅದ್ಭುತವಾಗಿರ್ತಕ್ಕಂಥ ಹ್ಯಾಟ್ಸ್ ಆಫ್ ಯು ನಮ್ಮೆಲ್ಲ ಪೊಲೀಸರಿಗೆ. ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಜನವರಿಯಿಂದ ಇಲ್ಲಿವರೆಗೂ 12,165 ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸಸ್ನ ಹಿಡಿದಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಕೆಲಸ. ಇನ್ನಷ್ಟು ಜನರನ್ನ ಹಿಡಿದ್ರು ಒಳಗೆ ಹಾಕಿರಿ, ದಂಡ ವಸೂಲಿ ಮಾಡಿರಿ, ಬೇಡ ಅಂತ ಹೇಳಲ್ಲ.
ಡ್ರಿಂಕ್ ಆ್ಯಂಡ್ ಡ್ರೈವ್ ಸ್ಕೂಲ್ ಬಸ್ಗಳೇ ಅಂತಲ್ಲ, ಯಾವ ವಾಹನದಲ್ಲಿ ಮಾಡಿದ್ರೂ ಕೂಡ ತಪ್ಪನ್ನು ಅವರು ಅನುಭವಿಸ್ಲಿ. ಅದೇ ರೀತಿ ನಾನು ಮೊನ್ನೆ ಕೂಡ ತುಂಬ ಬೇಸರದಿಂದ ಹೇಳಿದೆ, ನಮ್ಮ ಲೈಫಿಗೆ ನಾವು ಕಟ್ಟಬೇಕಾಗಿರ್ತಕ್ಕಂಥ ಇನ್ಸೂರೆನ್ಸ್ಗೂ ಕೂಡ 18% GST ಮಾಡಿರೋದು ಯಾವ ನ್ಯಾಯ ಅಂಥೇಳಿ ಸ್ವತಃ ನಿತಿನ್ ಗಡ್ಕರಿ ಅವರು ಕೂಡ ಪತ್ರ ಬರೆದಿದ್ದಾರೆ. ಆದರೆ ನಿರ್ಮಲಾ ಸೀತಾರಾಮನ್ ಅವರು ಇನ್ನೂ ಏನು ಡಿಸಿಷನ್ ತೊಗೊಂಡಿಲ್ಲ. ಅದರ ಕುರಿತಾಗಿ ತುಂಬ ಸಂಘಟನೆಗಳು ಸ್ಟ್ರೈಕನ್ನು ಕೂಡ ಮಾಡ್ತಾ ಇದ್ದಾವೆ. ಅದಾದರೆ ನಾನು ಆವಾಗಲೇ ಹೇಳಿದೆ, ಪ್ಯಾರಿಸ್ ಒಲಿಂಪಿಕ್ನಲ್ಲಿ ನಮ್ಮ ಕುಸ್ತಿಪಟು ಆಗಿರ್ತಕ್ಕಂಥ ವಿನೇಶ್ ಪೊಗಟ್ ಅವರು ಫೈನಲ್ ಪ್ರವೇಶಿಸಿದ ನೀರಜ್ ಚೋಪ್ರಾ, ಇನ್ನೊಬ್ಬರು ಕೂಡ ನೀರಜ್ ಚೋಪ್ರಾ ಅವರು ಕೂಡ ಇದೀಗ ಫೈನಲ್ನಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಅದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್, ಹೇಳಿ ತಮ್ಮ ಹೆಸರು? ಹೇಳಿಮ್ಮ, ಯಾರಿಗಾರು ಶುಭಾಶಯ ಹೇಳಲಿಕ್ಕಿತ್ತಾ? ಅಮ್ಮ ಜೋರಾಗಿ ಮಾತಾಡಿ, ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಾ? ಹಲೋ, ಬಹುಶಃ ಸಂಪರ್ಕ ಸರಿಯಾಗಿ ಸಾಧ್ಯವಾಗಿಲ್ಲ. ಜಾವಲಿನ್ ಅರ್ಹತಾ ಸುತ್ತಿನಲ್ಲಿ ನೀರಜ್ ಚೋಪ್ರಾ ಅವರು 89.34 ದೂರ ಎಸೆದು ಫೈನಲ್ ಪ್ರವೇಶ ಮಾಡಿದ್ದಾರೆ. ಬಿ ವಿಭಾಗದ ಅರ್ಹತಾ ಸುತ್ತಿನಲ್ಲಿ ಕಣಕ್ಕಿಳಿದಿರ್ತಕ್ಕಂಥ ನೀರಜ್ ಚೋಪ್ರಾ ಅವರು ಫೈನಲ್ನ ಪ್ರವೇಶ ಮಾಡಿದ್ದಾರೆ. ಆದರೆ ಈ ಫೈನಲ್ನಲ್ಲಿ ಕೇವಲ ಇಬ್ಬರು ಇರೋಲ್ಲ, ಸಾಕಷ್ಟು ಜನ ಸ್ಪರ್ಧಿಗಳಿರ್ತಾರೆ. ಹಾಗಾಗಿ ಇದು ಒನ್ಸ್ ಅಗೇನ್ ಸ್ವಲ್ಪ ಕಷ್ಟದ ಕೆಲಸನೇ ಫೈನಲ್ನಲ್ಲಿ ಗೆಲ್ತಕ್ಕಂಥದ್ದು. ಆದರೂ ಕೂಡ ಮತ್ತೊಂದು ಚಿನ್ನದ ಪದಕವನ್ನು ನಿರೀಕ್ಷೆ ಇಟ್ಕೋಬೋದು. ಯಾಕೆಂದರೆ ಅವರು ಕಳೆದ ಒಲಿಂಪಿಕ್ಸಲ್ಲೂ ಕೂಡ ಚಿನ್ನದ ಪದಕವನ್ನು ಗೆದ್ದಿದ್ರು. ಈ ಬಾರಿ ಕೂಡ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಇವರು ಅರ್ಹತಾ ಸುತ್ತಿನಲ್ಲೇ ಮಾಡಿದ್ದಾರೆ. 89.34 ಮೀಟರ್ ದೂರ ಜಾವಲಿನನ್ನು ಎಸೆದಿದ್ದಾರೆ. ಇದು ಅವರ ಎರಡನೇ ಜೀವನ ಶ್ರೇಷ್ಠ ಸಾಧನೆ ಆಗಿದೆ. ಅದೇ ರೀತಿ ನಮ್ಮ ಮಹಿಳಾ ಕುಸ್ತಿಪಟು ವಿನೇಶ್ ಪೊಗಟ್ 50 kg ವಿಭಾಗದಲ್ಲಿ ಫೈನಲನ್ನು ಪ್ರವೇಶಿಸಿದ್ದಾರೆ. ಸೊ ತುಂಬ ಖುಷಿ ವಿಚಾರ. ಅವ್ರಿಗೆ ಪದಕಗಳು ಬರಲಿ ಅಂಥೇಳಿ ನಾನು ಹಾರೈಸ್ತೀನಿ. ನಿನ್ನೆ ಕೂಡ ಒಬ್ಬರು ಅಮ್ಮ ಕಾಲ್ ಮಾಡಿದರು. ಸೊ ನಮಗೆ ವಿಧವಾ ವಿಮಾ ಬಂದಿಲ್ಲ ಮತ್ತು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂಥೇಳಿ, ಇಂದಿನಿಂದ ಜಮಾ ಆಗತ್ತೆ ಅಂಥೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಪೇಪರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದನ್ನು ನಮ್ಮೆಲ್ಲ ಹೆಣ್ಮಕ್ಳಿಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ BJPಯ ಭೀಷ್ಮ ಮತ್ತು BJPಯ ಹಿರಿಯ ನಾಯಕರಾಗಿರ್ತಕ್ಕಂಥ ಅಡ್ವಾಣಿ ಅವರು ಮತ್ತೆ ಅನಾರೋಗ್ಯಗೊಂಡಿದ್ದಾರೆ. ಮತ್ತು ಆರೋಗ್ಯದಲ್ಲಿ ಏರುಪೇರಾಗಿದೆ, ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅದರ ಜೊತೆಗೆ ಮಲೆನಾಡಿನ ವಿಶೇಷವಾಗಿರ್ತಕ್ಕಂಥ ಮಳೆಗಾಲದ ಅತಿಥಿ ಅಣಬೆ ಎಲ್ಲ ಕಡೆ ಬರ್ತಾ ಇದೆ. ಮತ್ತೊಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸಾಜಿದ್ ಅಹಮದ್ ಅಂತ ಹೇಳಿ. ನಜೀರ್ ಅಹಮದ್ ಸರ್, ಹೇಳಿ ಸರ್, ಹೇಗಿದ್ದೀರಿ? ಸಾಜಿದ್ ಅಹಮದ್, ಓಕೆ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ ಸರ್? ತಿಂಡಿ ಆಯ್ತಾ? ಹಾ ಆಯ್ತು ಸರ್. ಎಸ್ ಸರ್. ಸರ್ ಯಾರಿಗ ಶುಭಾಶಯ ಹೇಳಲಿಕ್ಕಿದೆಯಾ? ಹಾ ಸರ್, ನಮ್ಮ ಮಿಸ್ಸಸ್ಸಿಗೆ ಹೇಳ್ಬೇಕಾಗಿ. ಅಯ್ಯೋ ಏನ್ ಸರ್ ಇಷ್ಟೊಂದು ನಾಚ್ಕೊಳ್ತಿದ್ದೀರಾ? ಹೇಳಿ ಸರ್, ನಿಮ್ಮ ಮಿಸ್ಸಸ್ಸಿಗೆ ನೀವೇ ಶುಭಾಶಯ ಮೊದಲು ಹೇಳ್ಬಿಡಿ, ನಾನು ಹೇಳ್ಬಿಡ್ತೀನಿ ಆಮೇಲೆ. ಸರಿ ತೋರಿ ಸರ್. ಸರ್ ಹೇಳಿ ಶುಭಾಶಯ ಹೇಳಿ ಸರ್. ಮಿಸಸ್ ಹೆಸರು ಫಾತಿಮಾ ಬಾನು ಅಂತ ಹೇಳಿ. ಓಕೆ, ಹುಟ್ಟುಹಬ್ಬ ಅಲ್ವಾ ಅವ್ರದ್ದು ಇವತ್ತು? ಹಾ, ಹುಟ್ಟುಹಬ್ಬ. ಎಸ್ ಸರ್, ನಮ್ಮ ಕಡೆಯಿಂದ ಮತ್ತೆ ನಿಮ್ಮ ಕಡೆಯಿಂದ ಎಲ್ಲ V1 ವೀಕ್ಷಕರ ಕಡೆಯಿಂದ ಫಾತಿಮಾ ಬಾನು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ ಸರ್ ಇವತ್ತು? ಎಲ್ಲಿಲ್ಲ ಸರ್, ಮನೆಗೆ ಇದೀವಿ ಸರ್. ಎಲ್ಲರೂ ಕರ್ಕೊಂಡು ಹೋಗಿ ಸರ್, ಬೇಜಾರು ಮಾಡ್ಕೊಳಲ್ವಾ ಬಾಬಿ? ಹಂಗೇನಿಲ್ಲ ಸರ್. ಓಕೆ ಸರ್, ಫೈನ್, ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಮಳೆಗಾಲದ ಅತಿಥಿ ಅಣಬೆ ಎಲ್ಲ ಕಡೆ ಬರ್ತಾ ಇದೆ. ಸೊ ಆದರೆ ದಯವಿಟ್ಟು ಹುಷಾರಾಗಿರಿ. ಕೆಲವೊಂದು ಕಡೆ ಈ ಅಣಬೆಗಳಲ್ಲಿ ಬೇರೆ ಬೇರೆ ರೀತಿಯ ಅಣಬೆ ಇರುತ್ತೆ. ಎಲ್ಲ ಅಣಬೆನೂ ತಿನ್ನೋದಕ್ಕೆ ಬರೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಆ ವಿಷಪೂರಿತವಾಗಿರ್ತಕ್ಕಂಥ ಅಣಬೆಗಳನ್ನು ತಿಂದು ಜೀವಕ್ಕೆ ಹಾನಿಯಾಗಿರ್ತಕ್ಕಂಥದ್ದು ಇದೆ, ಆರೋಗ್ಯಕ್ಕೆ ಹಾನಿಯಾಗಿರ್ತಕ್ಕಂಥದ್ದು ಇದೆ. ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅಣಬೆ ತುಂಬ ಒಂದು ಒಳ್ಳೆ ಫುಡ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಕ್ವಾಲಿಟಿ ಇರ್ತಕ್ಕಂಥ ಒಳ್ಳೆ ಅಣಬೆಯನ್ನು ತಿನ್ನಿ, ಅಥವಾ ನಿಮಗೆ ಗೊತ್ತಿದ್ರೆ ಅದು ನ್ಯಾಚುರಲ್ ಆಗಿರ್ತಕ್ಕಂಥ ಅಣಬೆ ಇದ್ದರೆ ಅದನ್ನು ತಿನ್ನಿ. ಆದರೆ ತಿನ್ನೋದಕ್ಕಿಂತ ಮುಂಚೆ ದಯವಿಟ್ಟು ಅದು ಒಳ್ಳೇದು ಹೌದಾ ಅಲ್ವಾ ಅಂತ ಪರೀಕ್ಷೆ ಮಾಡ್ಕೊಂಡು ತಿಂತಕ್ಕಂಥದ್ದು ತುಂಬ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ.
ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಂಗ್ಲಾದಲ್ಲಿ ಅಜಾರಕತೆ ಉಂಟಾಗಿದೆ. ಸೊ ಸಾಕಷ್ಟು ದೊಂಬಿಗಳು ನಡೀತಾ ಇದೆ. ಪ್ರಧಾನಮಂತ್ರಿ ಅವರ ಮನೆಯೇ ಬಿಟ್ಟಿಲ್ಲ, ಅದೇ ರೀತಿ ಕ್ರಿಕೆಟರ್ಗಳ ಮನೆಯೂ ಬಿಟ್ಟಿಲ್ಲ. ನಿಜಕ್ಕೂ ಬೇಸರ ಆಗತ್ತೆ, ಯಾಕೆ ಈ ಜನ ಇಷ್ಟೊಂದು ರೂಡಾಗಿ ಬಿಹೇವ್ ಮಾಡ್ತಾರೆ ಅಂತ. ಎಷ್ಟೋ ವರ್ಷಗಳ ಕಾಲ ಶೇಖ್ ಹಸೀನಾ ಅವರು ಅವ್ರದೇ ದೇಶದ ಪ್ರಧಾನಿ, ಅವ್ರದೇ ಒಂದು ಕಮ್ಯುನಿಟಿಯ ಪ್ರಧಾನಿ, ಆ ಒಂದು ದೇಶವನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಯಿದ್ರು, ತುಂಬ ಚೆನ್ನಾಗಿ ಆ ದೇಶದ ಪ್ರಗತಿಯನ್ನು ಕೂಡ ಅವ್ರು ಮಾಡಿದರು. ಆದರೆ ಅದು ಯಾವ ಕಾರಣಕ್ಕೆ ಈ ಜನ ಅಷ್ಟೊಂದು ರೊಚ್ಚಿಗೆದ್ರು, ಅಲ್ಲಿ ಅಷ್ಟೊಂದು ಅಜಾಗರೂಕತೆ ಉಂಟಾಗಿದೆ ಅಂದರೆ ಅರ್ಥ ಆಗ್ತಾ ಇಲ್ಲ. ಆ ದೇಶದ ಪ್ರಧಾನಮಂತ್ರಿ ಅನ್ನೋದನ್ನು ಕೂಡ ಆ ಪ್ರಧಾನಮಂತ್ರಿ ಅವರ ಮನೆಯನ್ನು ಲೂಟಿ ಮಾಡಿದ್ದಾಯಿತು, ಅಲ್ಲಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀವಿ ಅನ್ನೋ ಥರ ಹೊತ್ಕೊಂಡು ಹೋಗಿದ್ದು ಅದೆಲ್ಲ ವಾಟ್ಸಪ್ಗಳಲ್ಲಿ ವಿಡಿಯೋಗಳಲ್ಲಿ ಎಲ್ಲ ಕಡೆ ಬಂತು. ಅದೇನಾದರೂ ಆ ಕಡೆ ಇರಲಿ, ಅವರ ವೈಯಕ್ತಿಕ ಬಟ್ಟೆಗಳನ್ನೂ ಕೂಡ ಅವ್ರು ಯಾವ ರೀತಿ ಪ್ರದರ್ಶನ ಮಾಡೋದಂದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಇವ್ರಿಗೊಂದು ಸ್ವಲ್ಪ ಏನಾದರೂ ಮನುಷ್ಯತ್ವ ಇದೆಯಾ ಅಂತ ಕೇಳಬೇಕು ಅಂತ ಅನಿಸುತ್ತೆ. ಸೊ ತುಂಬ ಹರ್ಟ್ ಆಯಿತು. ಅವರು ಮತ್ತೆ ಭಾರತಕ್ಕೆ ಬಂದು ಆಶ್ರಯವನ್ನು ನಿರೀಕ್ಷೆ ಮಾಡಿದ್ದಾರೆ. ಸೊ ಭಾರತದಿಂದ ಅವರಿಗೆ ಒಂದು ಹ್ಯುಮ್ಯಾನಿಟಿ ಮೇಲೆ ಅವರಿಗೆ ಆಶ್ರಯವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅವರು ಸದ್ಯಕ್ಕೆ ಸುಧಾರಿಸ್ಕೊಳ್ಳಿ, ಅದಾದ ನಂತರ ನಾವು ಅದರ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆಯನ್ನು ನೀಡ್ತೀವಿ ಅಂಥೇಳಿ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರ್ತಕ್ಕಂಥ ಜೈಶಂಕರ್ ಅವರು ತಿಳಿಸಿದ್ದಾರೆ. ಇಟ್ಸ್ ಎ ಗುಡ್ ಮೂವ್. ಏಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ದೇಶದ ಮಾಜಿ ಪ್ರಧಾನಿ, ಯಾಕೆಂದರೆ ಅವರು ರಿಸಿಗ್ನೇಷನ್ ಆಲ್ರೆಡಿ ನೀಡೋದ್ರಿಂದ ಅದನ್ನು ಮಾಜಿ ಪ್ರಧಾನಿ ಅಂತಕ್ಕಂಥ ಶಬ್ದವನ್ನು ಬಳಸ್ತಾ ಇದ್ದೀನಿ, ಮಾಜಿ ಪ್ರಧಾನಿಗೆ ಒಬ್ಬ ಗೌರವಪೂತವಾಗಿರ್ತಕ್ಕಂಥ ಒಂದು ಸೇಫ್ಟಿ ಪ್ರಿಕಾಷನ್ಸ್ ನೀಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗುತ್ತೆ. ಅದೇ ರೀತಿ ಭಾರತ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ. ಕೆಲವೊಬ್ಬರು ಇದನ್ನು ತಪ್ಪು, ಅದರಲ್ಲೂ ಕೂಡ ಮುಸ್ಲಿಂ ರಾಷ್ಟ್ರದ ಪ್ರಧಾನಿಗೆ ನಮ್ಮ ದೇಶದಲ್ಲಿ ಯಾಕೆ ರಕ್ಷಣೆ ನೀಡಬೇಕು ಅಂಥೇಳಿ ಕೆಲವೊಬ್ಬರು ಮಾತಾಡಿದರು. ಆದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗ ಇದು ಭಾರತಕ್ಕೆ ಒಂದು ಒಳ್ಳೆಯ ಮೂವ್ ಅಂತಲೇ ಹೇಳ್ಬೋದು. ಅವರಿಗೆ ಒಂದು ಎಲ್ಲ ಉಳ್ಕೊಳೋ ವ್ಯವಸ್ಥೆಯನ್ನು ಭಾರತ ಮಾಡಿದೆ ಸದ್ಯದ ಮಟ್ಟಿಗೆ. ಈ ಜಮ್ಮು ಕಾಶ್ಮೀರದಲ್ಲಿ ಗಡಿ ನುಸುಳುಕೋರರಿಗೆ ಬಹುಶಃ ಬೇರೆ ಏನು ಕೆಲಸನೇ ಇಲ್ಲ ಅಂತ ಅನಿಸುತ್ತೆ. ಒಂದಲ್ಲ ಒಂದು ರೀತಿಯಿಂದ ಭಾರತದೊಳಗೆ ಬರೋಕ್ಕೆ ಟ್ರೈ ಮಾಡ್ತಾರೆ, ಅಷ್ಟೇ ಕ್ವಿಕ್ಕಾಗಿ ನಮ್ಮವ್ರು ಅದನ್ನು ಹೊಡೆದಾಕ್ತಾರೆ. ನೀನೇನು ಕೂಡ ಹಾಗೆ ಆಗಿದೆ. ಸುಮಾರು ಮಧ್ಯರಾತ್ರಿ 12:30 ಹೊತ್ತಿನಲ್ಲಿ ಒಳಗಡೆ ನುಸುಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರನ್ನೆಲ್ಲ ಹೊಡೆದು ಹಾಕಿದ್ದಾರೆ ಆ ನುಸುಳುಕೋರರನ್ನ. ಅದೇ ರೀತಿ ತಾವರೆಕೊಪ್ಪದ ಮೃಗಾಲಯದ ಆರ್ಯ ನಿಧನವಾಗಿದೆ. ಗಂಡು ಸಿಂಹವಾಗಿರ್ತಕ್ಕಂಥ ಆರ್ಯ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದೆ. ಸೊ ಇದನ್ನು ಚಿಕಿತ್ಸಕರು ಮುರಳಿ ಮನೋಹರ್ ಅಂತಕ್ಕಂಥವ್ರು ಖಚಿತಪಡಿಸಿದ್ದಾರೆ. ಭಾರತ ಮಧ್ಯಂತರ ಸರ್ಕಾರ ಪ್ರಜಾಸತ್ತಾತ್ಮಕವಾಗಿರಬೇಕು ಅಂಥೇಳಿ ಅಮೇರಿಕ ಆಶಯವನ್ನು ವ್ಯಕ್ತಪಡಿಸಿದೆ. ತುಂಬ ಬೇಸರದ ವಿಚಾರ ಅಂದರೆ ಢಾಕಾದಲ್ಲಿ ನಮ್ಮ 4 ಹಿಂದೂ ದೇವಸ್ಥಾನಗಳಿತ್ತು. ಆ ಹಿಂದೂ 4 ದೇವಸ್ಥಾನಗಳನ್ನು ಕೂಡ ಈ ಪುಣ್ಯಾತ್ಮರು ಧ್ವಂಸ ಮಾಡಿದಾರಂತೆ. ನಿಜಕ್ಕೂ ಬೇಸರ ಆಗುತ್ತೆ. ಟೆನ್ನಿಸ್ನಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನಡೀತಾ ಇತ್ತು ಟೆನ್ನಿಸ್, ಅದರಲ್ಲಿ ಕ್ವಾರ್ಟರ್ ಫೈನಲ್ಗೆ ಮಹಿಳಾ ತಂಡ ಹೋಗಿದೆ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದು ಆಗಲಿ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಕಡೆಗಳಲ್ಲಿ, ಹಲವಾರು ಕಡೆಗಳಲ್ಲಿ ಆಗಸ್ಟ್ 12ರವರೆಗೆ ಇನ್ನೂ ಹೆಚ್ಚಿನ ಮಳೆ ಇರುತ್ತೆ ಅಂತ ಹೇಳಿದ್ದಾರೆ. ಭಾರತ ಹಾಕಿ ತಂಡಕ್ಕೆ ಒಂದು ಸಂಕಷ್ಟ ಎದುರಾಗಿದೆ. ಭಾರತ ಹಾಕಿ ತಂಡದ ಪ್ರಮುಖ ಡಿಫೆಂಡರ್ ಆಗಿರ್ತಕ್ಕಂಥ ಅಮಿತ್ ರೋಹಿದಾಸ್ ಅವ್ರನ್ನ ಜರ್ಮನಿ ವಿರುದ್ಧ ನಡೀತಕ್ಕಂಥ ಸೆಮಿಫೈನಲ್ ಪಂದ್ಯದ ಮೇಲೆ ಅವರಿಗೆ ಆಡಲಿಕ್ಕೆ ನಿಷೇಧವನ್ನು ಹೇರಲಾಗಿದೆ. ಬೇಜಾರಾಗತ್ತೆ, ಅವರೇನು ತಪ್ಪು ಮಾಡಿದರೆ, ಹಾಗಾಗಿ ಅವ್ರನ್ನ ಹೊರಗಡೆ ಇಟ್ಟಿದ್ದಾರೆ. ಮಹಿಳೆಯರ ಟೇಬಲ್ ಟೆನ್ನಿಸ್ನಲ್ಲಿ ರೊಮೇನಿಯಾವನ್ನು 3-2 ಅಂತರದಿಂದ ಸೋಲಿಸತಕ್ಕಂಥ ಭಾರತ ಈಗ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಮತ್ತೊಂದು ಪದಕದ ನಿರೀಕ್ಷೆ ಇಲ್ಲೂ ಕೂಡ ಇದೆ. ಕರಾಟೆಯಲ್ಲಿ ನೋಬೆಲ್ ಬುಕ್ ಆಫ್ ವರ್ಡ್ ಸೇರಿದ ಮಂಗಳೂರು ವಿದ್ಯಾರ್ಥಿನಿ ತುಂಬ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ನಿಮಿಷದಲ್ಲಿ 200 ಪಂಚ್ ಹೊಡೆಯುವ ಮೂಲಕ ಇವರು ನೋಬೆಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಹೆಸರನ್ನು ಸೇರಿಸ್ಕೊಂಡಿದ್ದಾರೆ. ಫಾತಿಮಾ ನಜಾಫ್ ಅಂತೇಳಿ 6ನೇ ತರಗತಿ ವಿದ್ಯಾರ್ಥಿನಿ ಇವಳು. ಇದ್ರ ಜೊತೆಗೆ ಮಾಜಿ ಕ್ರಿಕೆಟರ್ ನಾನು ಆಗಲೇ ಹೇಳಿದೆ, ಮಶ್ರಫೆ ಮುರ್ತುಜಾ ಅವ್ರ ಮನೆಗೂ ಕೂಡ ಬೆಂಕಿಯನ್ನು ಹಚ್ಚಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗ್ತಾ ಇರೋದ್ರಿಂದ ಎಲ್ಲ ರಾಷ್ಟ್ರೀಯ ಮತ್ತು ಇತರೆ ಹೆದ್ದಾರಿಗಳಲ್ಲಿ ವೇಗದ ಮಿತಿಯನ್ನು ಹಾಕಿದ್ದಾರೆ. ದಯವಿಟ್ಟು ಹುಷಾರಾಗಿ ಹೋಗಿ. ತಮ್ಗೆ ಗೊತ್ತಿರೋ ಹಾಗೆ ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮೊದಲನೇ ದಿವಸನೇ 69 ಎಕರೆ ಅರಣ್ಯವನ್ನು ಒತ್ತುವರಿಯಿಂದ ಮುಕ್ತಗೊಳಿಸಿದ್ದಾರೆ. ತುಂಬ ಒಳ್ಳೆ ಹೆಜ್ಜೆ, ಗುಡ್ ಮೂವ್. ಅದ್ರ ಜೊತೆಗೆ ಡಾಲರ್ ಎದುರು ನಮ್ಮ ರೂಪಾಯಿ ಮಕಾಡೆ ಮಲಗಿದೆ. ಸಾರ್ವಕಾಲಿಕ ಕುಸಿತವನ್ನು ಕಂಡಿದೆ. ಏಷ್ಯಾದ ಪ್ರಮುಖ ಕರೆನ್ಸಿ 37 ಪೈಸೆ ಕುಸಿತ ಕಂಡಿದೆ. ನಿಜಕ್ಕೂ ಬೇಜಾರಾಗತ್ತೆ. 84 ರೂಪಾಯಿ 0.9 ಪೈಸೆಗೆ ತಲುಪಿದೆ. ಇಟ್ಸ್ ವೆರಿ ಬ್ಯಾಡ್. ಇದಿಷ್ಟು ವಿಚಾರಗಳನ್ನು ಹೇಳಬೇಕಿತ್ತು. ಅದರ ಜೊತೆಗೆ ರೈತರಿಗೊಂದು ಸಿಹಿ ಸುದ್ದಿ ಇದೆ. ವಾರದೊಳಗೆ ಬೆಳೆ ಪರಿಹಾರವನ್ನು ವಿತರಣೆ ಮಾಡ್ತೀವಿ ಅಂಥೇಳಿ ಕೃಷ್ಣ ಬೈರೇಗೌಡರು ತಿಳಿಸಿದ್ದಾರೆ. ಅದೇ ರೀತಿ ಸಾಕಷ್ಟು ದಿನಗಳಿಂದ
ಏನು ಬೇಡಿಕೆ ಇತ್ತು, ಹನುಮನಹಳ್ಳಿಗೆ ರೈಲ್ವೆ ಸ್ಟಾಪ್ ಮಾಡಬೇಕು ಅಂಥೇಳಿ. ಅದನ್ನು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ರೈಲ್ವೆ ಸಚಿವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು 15 ದಿವಸದಲ್ಲೇ ಈ ಕೆಲಸವನ್ನು ಮಾಡಿಸಿದ್ದಾರೆ. ಎಲ್ಲ ಜನ ತುಂಬ ಖುಷಿಯಾಗಿದ್ದಾರೆ. ಒಂದು ಎಡವಟ್ಟಾಗಿದೆ, ವಿ ಎಡವಟ್ಟು ಏನು ಅಂದರೆ ಪ್ರಶ್ನೆ ಪತ್ರಿಕೆ ಕೊಡೋದ್ರ ಬದಲು ಏನು ಆನ್ಸರ್ ಪೇಪರ್ನ ಕೊಟ್ಬಿಟ್ಟಿದ್ದಾರೆ. ಅಂದರೆ ಯಾರು ವ್ಯಾಲ್ಯೂಯೇಷನ್ ಮಾಡುವಾಗ ಅವ್ರಿಗೇನು ಒಂದು ಆನ್ಸರ್ ಪೇಪರ್ ಕೊಡ್ತಾರಲ್ವ ವ್ಯಾಲ್ಯೂವೇಟರ್ಸ್ಗೆ, ಆ ಆನ್ಸರ್ ಪೇಪರ್ನೇ ಹುಡುಗರ ಕೈಲಿ ಕೊಟ್ಬಿಟ್ಟಿದ್ದಾರೆ ಅಂತ. ಹಾಗಾಗಿ ಪರೀಕ್ಷೆನ ರದ್ದು ಮಾಡಿದ್ದಾರೆ. ಯಾವಾಗ ಇವೆಲ್ಲ ತಪ್ಪುಗಳನ್ನ ತಿದ್ಕೋತೀವೋ ಗೊತ್ತಿಲ್ಲ. ಆಗಸ್ಟ್ 8ರವರೆಗೆ ಮಂಗಳೂರು ಬೆಂಗಳೂರು ನಡುವಿನ ರೈಲು ಸಂಚಾರ ರದ್ದಾಗಿರುತ್ತೆ. ಸೊ ದಯವಿಟ್ಟು ಬುಕ್ ಮಾಡ್ಕೊಂಡಿದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಹುಬ್ಬಳ್ಳಿಯ ನೈಋತ್ಯ ರೈಲ್ವೆಯಲ್ಲಿ ಟಿಕೆಟ್ ಕಲೆಕ್ಟರ್ ಹುದ್ದೆಗೆ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ ಅಂತೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಕೊಳ್ಳಿ. ಶಾಲಾ ಬಸ್ ಹರಿದು ಅಂಗನವಾಡಿ ತೆರಳುತ್ತಿದ್ದ ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ದಯವಿಟ್ಟು ಹುಷಾರಾಗಿರಿ. ನಾನು ಹೇಳ್ತಾ ಇದ್ದೆ, ಈಗಲೂ ಕೂಡ ಹೇಳ್ತಾ ಇದ್ದೆ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಕ್ಕಂಥರ ಮೇಲೆ ಎಚ್ಚರಿಕೆಯಿಂದ ಇರಿ ಅಂತ. ಸೊ ಇವರು ಡ್ರಿಂಕ್ ಆ್ಯಂಡ್ ಡ್ರೈವಲ್ಲಿ ಇದ್ರೋ ಇಲ್ವೋ ಗೊತ್ತಿಲ್ಲ, ಆದರೂ ಕೂಡ ಶಾಲೆಗೆ ಅಂಗನವಾಡಿಗೆ ಹೋಗ್ತಾ ಇರ್ತಕ್ಕಂಥ ಪುಟ್ಟ ಮಗು ಮೇಲೆ ಅಷ್ಟು ದೊಡ್ಡ ವಾಹನ ಹರಿದಿರ್ತಕ್ಕಂಥದ್ದು ನಿಜಕ್ಕೂ ಹೃದಯ ವಿಭಾರಕ ಘಟನೆ. ಅದಾದರೆ ಬೇಸರ ಆಗುತ್ತೆ. ಸೊ ಕುಮಟಾ ತಾಲೂಕಿನ ಹಲವಾರು ಕಡೆಗಳಲ್ಲಿ ಅಕ್ರಮ ಮರಳು ಸಾಗಣೆ ಆಗ್ತಾ ಇದೆ ಅಂತೆ. ಮತ್ತು ಅಲ್ಲಿ ಗುಡ್ಡ ಕುಸಿಬೋದು, ಮತ್ತಷ್ಟು ಪ್ರವಾಹ ಸಂಬಂಧಿತ ಘಟನೆಗಳಾಗ್ಬೋದು ಅಂಥೇಳಿ ಜನ ರೊಚ್ಚಿಗೆದ್ದಿದ್ದಾರೆ. ಸೊ ಇದಿಷ್ಟು ವಿಚಾರಗಳನ್ನ ಹೇಳಬೇಕಿತ್ತು. ಇನ್ನೊಂದು ವಿಚಾರ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಏನಂದರೆ ನಾವು ಏನು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ದಿನಕ್ಕೆ ಕನಿಷ್ಠ ಪಕ್ಷ 50 ಬಾರಿ ಆದರೂ ಚಪ್ಪಾಳೆಯನ್ನು ಹೊಡಿಬೇಕಂತೆ. ಈ ಚಪ್ಪಾಳೆಯಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಅಂತೆ, ಅಸ್ತಮಾ ದೂರ ಮಾಡುತ್ತಂತೆ, ಅಲರ್ಜಿ ದೂರ ಮಾಡುತ್ತಂತೆ, ಇನ್ನು ಮಧುಮೇಹವನ್ನು ಕೂಡ ತಕ್ಕ ಮಟ್ಟಿಗೆ ದೂರ ಮಾಡುತ್ತಂತೆ. ಅದೇ ರೀತಿ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ನ ಇದು ಪೂರೈಸುತ್ತಂತೆ. ಸೊ ಹಾಗಾಗಿ ಏನು ಸಾಧ್ಯವಾಗಿಲ್ಲ ಅಂದರೂ ಕೂಡ ಕನಿಷ್ಠ ಪಕ್ಷ ದಿವಸಕ್ಕೆ ಜೋರಾಗಿ 50 ಬಾರಿ ಚಪ್ಪಾಳೆಯನ್ನಾದರೂ ತಟ್ಟಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಎಂದಿನಂತೆ ನಾಳೆ ಬೆಳಗ್ಗೆ ಮತ್ತೆ 10:30ರಿಂದ 11:30 ನಮಸ್ತೆ ದಾವಣಗೆರೆ ನೇರ ಪ್ರಸಾರದಲ್ಲಿ ನಿಮ್ಮ ಮನೆಗಳಿಗೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ V1 ವಾಹಿನಿಯನ್ನು ಹಾಗೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ, ಯಾರೆಲ್ಲ ಯೂಟ್ಯೂಬಲ್ಲಿ ನಮ್ಮ V1 ವಾಹಿನಿಯ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಅವರು ಕಾಮೆಂಟನ್ನು ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ, ಮತ್ತು ಯಾವ ರೀತಿಯ ಕಾರ್ಯಕ್ರಮಗಳನ್ನ ನೋಡೋದಕ್ಕೆ ತಾವು ಇಷ್ಟಪಡ್ತೀರಿ ಅನ್ನೋದನ್ನು ಕೂಡ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯ ಹಾಡ್ತಾ ಇದ್ದೀನಿ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.